ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣ ಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಅಧ್ಯಾಯ 2 ಅದರಲ್ಲಿ 11, 12 ಮತ್ತು 13ನೇ ಶ್ಲೋಕವನ್ನ ಮನನ ಮಾಡೋಣ. ಈ 11ನೇ ಶ್ಲೋಕ ಬಹಳ ಮುಖ್ಯವಾದದ್ದು. ಇಲ್ಲೇ ಪ್ರಮುಖವಾದ ತಿರುವು ಇರುವುದು. ಇಲ್ಲಿಂದ ಭಗವಂತನ ಉಪದೇಶ ಎಲ್ಲರಿಗೂ ಅರ್ಜುನನ ಮುಖಾಂತರ ಲಭ್ಯವಾಗುವಂತಹದ್ದು. ಇದು ಬಹಳ ಮುಖ್ಯವಾದ ಘಟ್ಟ. ಇಲ್ಲಿ ಎಲ್ಲರೂ ಸಹ ಸರಿಯಾಗಿ ಗಮನಿಸಬೇಕಾದಂತಹ ಒಂದು ಶ್ಲೋಕ. ಇಲ್ಲಿ ಇದುವರೆಗೂ ಅವನು ಅರ್ಜುನ ಏನು ಅನ್ಕೊಂಡ, ಅವನು ಶೋಕ ಮೋಹಗಳಿಗೆ ಒಳಗಾದ. ಯಾತಕ್ಕೆ ಅವನು ಒಳಗಾದ? ಅವನು ಇಲ್ಲಿವರೆಗೂ ಇದ್ದಂತಹ ಘಟ್ಟ ಯಾವುದು? ಮತ್ತೆ ಈಗ ಅವನಿಗೆ ನನ್ನ ಕೈಲಿ ಏನು ಆಗಲ್ಲ ಅಂತಂದ್ಬಿಟ್ಟು ಅವನು ಎಲ್ಲ ತನ್ನ ಶಸ್ತ್ರಾಸ್ತ್ರಗಳನ್ನ ಇಟ್ಬಿಟ್ಟ. ಅದರ ಸಂಕೇತ ಏನು ಅಂತಂದ್ರೆ ಅವನ ಅಹಂಕಾರ ಅನ್ನುವುದು ಪೂರ್ತಿಯಾಗಿ ಶರಣಾಗತವಾಗ್ಬಿಡುತ್ತೆ. ಅಹಂಕಾರ ಇಲ್ಲವಾಗಿ ಹೋಗ್ಬಿಡುತ್ತೆ. ಅಹಂಕಾರ ಅನ್ನೋದು ಗರ್ವ ಅಲ್ಲ. ಅಹಂ ಅನ್ನೋದು ನಾನು ಅನ್ನುವುದು. ನಾವು ಎಲ್ಲ ಕಾರ್ಯಗಳಲ್ಲೂ ಸಹ ನಾನು ಅದು ಮಾಡಿದೆ, ಇದು ಮಾಡಿದೆ, ನಾನು ಅದನ್ನ ಗಳಿಸ್ದೆ, ಇದನ್ನ ಗಳಿಸ್ದೆ ಅಂತ ನಾನು ಅಂತ ಯಾವುದನ್ನ ನಾವು ಹೇಳ್ಕೊಳ್ತೀವೋ ಅದು ಅಹಂಕಾರ. ಇಲ್ಲಿ ಆಧ್ಯಾತ್ಮದಲ್ಲಿ ಗರ್ವದಕ್ಕೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಅಂತಂದ್ರೆ ನನ್ನನ್ನು ರೆಪ್ರೆಸೆಂಟ್ ಮಾಡೋದು. ಆದ್ರೆ ನಾನು ನಿಜವಾದ ನಾನು ಯಾರು ಅನ್ನೋದು ಇನ್ನ ಮೇಲೆ ಭಗವಂತ ತಿಳಿಸ್ಕೊಡ್ತಾನೆ. ಇದುವರೆಗೂ ನಾನು ಅನ್ಕೊಂಡಿದ್ದ ನಾನು, ಅದು ನನಗೆ ದುಃಖವನ್ನು ಕೊಡ್ತು, ಶೋಕವನ್ನು ಕೊಡ್ತು. ಅದಕ್ಕಾಗಿ ನನಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಅದಕ್ಕೋಸ್ಕರ ಅದು ಪೂರ್ತಿಯಾಗಿ ನಾನು ಭಗವಂತನ ಕಾಲಬುಡದಲ್ಲಿ ತೆಗೆದು ಹಾಕ್ಬಿಟ್ಟಿದ್ದೀನಿ. ಈಗ ಭಗವಂತ ನನಗೆ ಆದೇಶ ಏನ್ ಕೊಡ್ತಾನೆ, ನನಗೆ ಯಾವ ಜ್ಞಾನವನ್ನು ಕೊಡ್ತಾನೆ, ಅದನ್ನ ನಾನು ತೆಗೆದುಕೊಳ್ಳೋದಕ್ಕೆ ನಾನು ತಯಾರಿದ್ದೀನಿ ಅನ್ನುವ ಹಂತ ಇಲ್ಲಿ. ಇದನ್ನ ನಾವು ನೋಡ್ತಾ ಹೋಗೋಣ. ಇದರ ಬಗ್ಗೆ 1-2 ಪ್ರಶ್ನೆಗಳನ್ನು ಸಹ ನೋಡಿಕೊಂಡು ಹಾಗೆ ನಾವು ಎಲ್ಲರ ಚಿಂತನೆಯನ್ನು ಸಹ ಕೇಳ್ತಾ ನಾವು ಕೊನೆಯದಾಗಿ ಸಮಗ್ರವಾಗಿ ಒಂದು ಚಿಂತನೆಯನ್ನ ನಮ್ಮದಾಗಿಸ್ಕೊಳ್ಳೋಣ. ಹನ್ನೊಂದನೇ ಶ್ಲೋಕಕ್ಕೆ ಅವನಿಗೆ ಶೋಕ ಬರುತ್ತೆ. ಅರ್ಜುನನಿಗೆ ಮೂಲ ಕಾರಣ ಏನು? ಭೀಷ್ಮ ದ್ರೋಣರಿಗಾಗಿ ಏತಕ್ಕೆ ಶೋಕಿಸಬಾರ್ದು? ಪಂಡಿತ ಅಂದ್ರೆ ಯಾರು? ಅವನು ಸತ್ತವರಿಗಾಗ್ಲಿ ಬದುಕಿರುವವರಿಗಾಗ್ಲಿ ಶೋಕಿಸುವುದಿಲ್ಲ. ಯಾತಕ್ಕೋಸ್ಕರ ಅವನು ಶೋಕಿಸುವುದಿಲ್ಲ? ಯಾರು? ಪಂಡಿತ. ಆದ್ರೆ ನನಗೆ ದುಃಖ ಬರ್ತಾ ಇದೆ, ಈಗ ಅವನು ಹೇಳ್ಕೊಳ್ತಾ ಇದ್ದಾನೆ. ಅದಕ್ಕೆ ನೋಡೋಣ ಎಲ್ಲರೂ ಯಾವ ರೀತಿಯಲ್ಲಿ ನಾವೊಬ್ಬೊಬ್ಬರಾಗಿ ಹೇಳ್ತಾ ಹೋಗ್ತೀರಾ ಅಂತಂದ್ಬಿಟ್ಟು. ವೀಣಾಜಿ, ಈ ಪ್ರಶ್ನೆಗಳನ್ನ ನೀವು ಅವಲೋಕಿಸಿದ್ದೀರಾ ಅನ್ಕೊಳ್ತೀನಿ. ನಿಮ್ಮಿಂದಾನೇ ಪ್ರಾರಂಭ ಆಗ್ಬೋದಾ? ನಂಗೆ ತಿಳಿದಷ್ಟು ಹೇಳ್ತೀನಿ ಮೇಡಮ್. ಅದೇ ಶೋಕಕ್ಕೆ ನನ್ಗೆ ತಿಳಿದಷ್ಟು ಹೇಳ್ತೀನಿ, ಸ್ವಲ್ಪ ಹೇಳ್ತೀನಿ. ಸರಿ. ಅದೇ ಶೋಕಕ್ಕೆ ಮೂಲ ಕಾರಣ ಅಂದ್ರೆ ಅದೇ ಅರ್ಜುನ ಯುದ್ಧ ರಂಗದಲ್ಲಿ ನಿಂತು ಅವ್ರ ಅಣ್ಣಂದಿರು, ಅವ್ರ ಗುರುಗಳು ಅವರು ಇದು ದ್ವಂದ್ವ ಪರಿಸ್ಥಿತಿಲಿ ಯುದ್ಧ ಮಾಡ್ಬೇಕು ಅಂತ ರಣರಂಗಕ್ಕೆ ಬಂದು ಅವ್ರ ಉದ್ದೇಶನೇ ಮರ್ತು ಆ ರಣರಂಗದಲ್ಲಿ ನಿಂತು ಆ ಕಡೆ ಈ ಕಡೆ ಎಲ್ಲ ನೋಡಿ, ಅಯ್ಯೋ ನನ್ನ ಗುರುಗಳು, ನನ್ನ ಬಾಲ್ಯ ಸ್ನೇಹಿತರು, ಇವರು ಪಂಡಿತರು, ನನ್ ಪಾಠ ಮಾಡಿದವರು, ದ್ರೋಣರು, ಗುರುಗಳು, ಭೀಷ್ಮ, ನಮ್ ತಾತ ಅಂತ ಎಲ್ಲ ಹೇಳಿ ದ್ವಂದ್ವ ಪರಿಸ್ಥಿತಿನ ಸೃಷ್ಟಿ ಮನ್ಸಲ್ಲಿ ಬಂದ್ಬಿಡುತ್ತೆ ಅವ್ರಿಗೆ. ಆ ಮನ್ಸಲ್ಲಿ ಬಂದ ತಕ್ಷಣ ಅವ್ರಿಗೆ ಈ ತರ ದ್ವಂದ್ವದಲ್ಲಿ ಇರ್ತಾರಲ್ಲ, ಅದಕ್ಕೆ ಅವ್ರಿಗೆ ಇವರು ಭಗವಂತ
ಇವರು ಹೇಳ್ತಾರೆ ಆ ತರ ಶೋಕಿಸ್ಬಾರ್ದು, ನೀನ್ ಬಂದಿದ್ದ ಉದ್ದೇಶ ಏನು ಅದನ್ನ ನೀನು ಪೂರ್ತಿ ಮಾಡ್ಬೇಕು. ನಿನ್ನ ಉದ್ದೇಶ ಏನು ಇಟ್ಕೊಂಡು ಬಂದೆ ಮನ್ಸಲ್ಲಿ, ನಾವು ಬರಕ್ಕಿನ್ನ ಮುಂಚೆ ನಾವು ಯುದ್ಧಕ್ಕೆ ಸನ್ನದ್ಧವಾಗಿ ಬಂದ್ವಿ, ಆದ್ರೆ ಯುದ್ಧದ ಟೈಮಲ್ಲಿ ಈ ತರ ಹಿಂದೆ ಹೋಗ್ಬಾರ್ದು ಅಂತ ಭಗವಂತ ಹೇಳ್ತಾರೆ. ಆದ್ರೆ ಪಂಡಿತರು ಅಂದ್ರೆ ಅವರು ಯಾವಾಗ್ಲೂ ಸ್ಥಿತ ಪ್ರಜ್ಞತೆಯಿಂದ ಇರ್ತಾರೆ. ಹುಟ್ಟು ಹೇಗೆ ಖಚಿತನೋ ಸಾವು ಹಾಗೆ ಖಚಿತ. ಹುಟ್ಟು ಸಾವು ಎರಡನ್ನೂ ಸಮಸ್ಥಿತಿಯಲ್ಲೇ ಅವ್ರು ನೋಡ್ತಾ ಇರ್ತಾರೆ. ಹುಟ್ಟು ಬಂದ್ಮೇಲೆ ಸಾಯ್ಲೇಬೇಕು ಒಂದಿನ ಅಂತ ಅವರು ಯಾವಾಗ್ಲೂ ಶೋಕಿಸಲ್ಲ, ಯಾವ್ದಕ್ಕೂನು ಯಾವಾಗ್ಲೂ ಒಂದೇ ಇದ್ರಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಮೇಡಮ್. ಧನ್ಯವಾದಗಳು ವೀಣಾಜಿ, ಚೆನ್ನಾಗಿ ಹೇಳ್ತೀರಾ. ಯಾವಾಗ್ಲೂ ಪಂಡಿತ ಅಂತಂದ್ರೆ ಇದರಲ್ಲಿ ಶಂಕರ ಭಾಷ್ಯದಲ್ಲಿ ಪಂಡ ಅಂತಂದ್ರೆ ಆತ್ಮ ವಿಷಯದ ಬುದ್ಧಿಯು ಯಾರಿಗಿರುತ್ತೋ ಅಂಥವ್ರು ಅಂತಂದ್ಬಿಟ್ಟು ಹೇಳ್ತಾರೆ ಶಂಕರ ಭಾಷ್ಯದಲ್ಲಿ. ಮತ್ತೆ ಯಾರು ಪಾಂಡಿತ್ಯವನ್ನು ಚೆನ್ನಾಗಿ ಪಡೆದುಕೊಂಡಿರ್ತಾರ ಅಂತವರು ಪಂಡಿತರು ಅಂತಂದ್ಬಿಟ್ಟು ಶಂಕರ ಭಾಷ್ಯದಲ್ಲಿ ಈ ಶ್ಲೋಕದ ಬಗ್ಗೆ ಕೊಟ್ಟಿದೆ. ಅಂಥದ್ದನ್ನೋ ಹೇಳ್ತೀಯ ನೀನು, ಮತ್ತೆ ಶೋಕ ನಂಗೆ ದುಃಖ ಅಂತನೋ ಹೇಳ್ತೀಯ, ಏನಿದು ನಿನ್ನ ಕತೆ ಅಂತಂದ್ಬಿಟ್ಟು ಕೇಳ್ತಾನೆ. ಬೇರೆಯವ್ರನ್ನೂ ಸಹ ಕೇಳ್ತಾ ಹೋಗೋಣ. ಲಕ್ಷ್ಮೀಜಿ, ತಾವು ಹಂಚ್ಕೊಳ್ತೀರಾ ನಿಮ್ಮ ಅನಿಸಿಕೆಯನ್ನ? ಕ್ವಶನ್ ಕಾಣಿಸ್ತಿಲ್ಲ. ಶೋಕಕ್ಕೆ ಮೂಲ ಕಾರಣ ಏನು? ನಾವು ಇದುವರೆಗೂ ಬೇಕಾದಷ್ಟು ಸತಿ ಚಿಂತನೆ ಮಾಡಿದೀವಿ. ಇವನಿಗೆ ಎಲ್ಲ ಇವಾಗ ಶೋಕ ಮತ್ತೆ ಮೋಹ. ಹಾಮ, ಇದು ಶೋಕಕ್ಕೆ ಮೂಲ ಕಾರಣ ಅಂತ ಹೇಳಿದ್ರ ಇದು ದೇಹ ಮನಸ್ಸು ಬುದ್ಧಿ ನಾನಾ ಅಂತಂದ್ ಹೇಳಿ ಇರದ್ರಿ. ಈಗ ದೇಹ ಮನಸ್ಸು ಬುದ್ಧಿ ನಾನಾ ಅಂತಂದಿದ್ದಾಗ ನನ್ನವ್ರು ನನ್ ಬಳಗ ಅದ ಆಸೆ ಅನ್ನೋದ್ ಒಂದು ಚಾಲು ಆಕೈತ್ರಿ. ಅದ ಆಸೆ ಅನ್ನೋದು ಯಾವಾಗ ಚಾಲು ಆಗ್ತೈತೆ ಅವಾಗ ನಮ್ಗ ಇನ್ನೂ ಬೇಕು ಅನ್ನೋದು ಶುರು ಆಗ್ತೈತ್ರಿ. ಮತ್ತ ಅಲ್ಲಿಂದ ಅದ್ರ ಬದ್ಲು ನಾನೊಂದು ಸಚ್ಚಿದಾನಂದ ಆತ್ಮ, ಎಲ್ಲಾ ಇದು ಕೃಷ್ಣಂದು ಒಂದ್ ಇದನ್ನ ಐತ್ರಿ, ಆಗದೆಲ್ಲ ಒಳ್ಳೇದಕ್ಕ ಅಂತಂದ್ ಹೇಳಿ. ಆತರ ಆಗದೆಲ್ಲ ಒಳ್ಳೇದಕ್ಕ ಎಲ್ಲರೂ ಆತ್ಮ ಸ್ವರೂಪಿಗಳ ಅಂತಂದ್ ಹೇಳಿ ನಾವ್ ಎಲ್ಲಾರ್ನು ಅದ ಗುಣದಿಂದ ನಾವ್ ನೋಡ್ಕೊಂಡ್ ಹೋದಾಗ ನಮಗ ಶೋಕ ಅನ್ನೋದ್ ಬರಂಗೇ ಇಲ್ಲ ಅಮ್ಮ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಖಂಡಿತ ನೀವು ಹೀಗೆ ಇದು ಗುರುತಿಸಿದಿರಲ್ಲ, ನಾನು ದೇಹ ಅಂತ ಅನ್ಕೊಂಡಿರೋದ್ರಿಂದಾನೆ ಅವನು ಆ ದೇಹ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು, ಆ ದೇಹ ಹೋಗ್ಬಿಡುತ್ತಲ್ಲ ಅಂತ, ಆ ದೇಹದ ಮೇಲೆ ಮೋಹ, ಅದು ಹೋಗ್ಬಿಡುತ್ತಲ್ಲ ಅನ್ನೋದಕ್ಕೆ ಶೋಕ ಅಲ್ವಾ? ಹಾಗೆ ಅವನು ಇರುವ ಸ್ಥಿತಿ ಇವಾಗ ನಾನು ದೇಹ ಅನ್ನುವ ಸ್ಥಿತಿಯಲ್ಲಿ ಅರ್ಜುನ ಇದ್ದಾನೆ. ಭಗವಂತ ಅದಕ್ಕೆ ಈ ರೀತಿ ನೀನು ಸುಳ್ಳಾಗಿ ನಾನು ದೇಹ ಅಂತ ಅಂತಿದ್ಯಾ, ನೀನ್ ನಿಜವಾಗ್ಲೂ ದೇಹನ, ನಿನಗೆ ಯಾವ ಚಿಕಿತ್ಸೆಯನ್ನು ಕೊಡ್ಬೇಕು? ಅವನಿಗೆ ಖಿನ್ನತೆ ಬಂದಿರೋದು ಅದಕ್ಕೋಸ್ಕರನೇ. ಯಾಕೆಂದ್ರೆ ಅದು ಶಾಶ್ವತವಾಗಿ ಇರಲ್ಲ. ಶಾಶ್ವತವಾಗಿ ಯಾವುದು ಇರಲ್ವೋ ಅಂಥದ್ದನ್ನ ಅವನು ಹಿಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಸಂಪೂರ್ಣವಾಗಿ ಆತ್ಮಜ್ಞಾನವನ್ನು ಕೊಡ್ಬೇಕು ಅಂತಂದ್ಬಿಟ್ಟು ಅನ್ಕೊಳ್ತಾನೆ. ಶ್ರೀಕೃಷ್ಣ ಈ ಶ್ಲೋಕದಿಂದ ಪ್ರಾರಂಭ ಮಾಡ್ತಾನೆ. ನೋಡೋಣ ಇನ್ನು ಎಲ್ಲರೂ ಏನು ಅನ್ನೋದನ್ನ ಕೇಳೋಣ. ಸಾವಿತ್ರಿ ಅವರು ಹೇಳ್ತೀರಾ? ಅವರಿಬ್ರು ಎಲ್ಲ ಹೇಳಿದ್ದಾರೆ, ಕ್ಲೀನ್ ಆಗಿಲ್ಲ, ಚೆನ್ನಾಗಿ ಹೇಳಿದ್ದಾರೆ. ನೀವು ಏನಾದ್ರು ಹೇಳ್ಬೇಕು ಅಂತಿದ್ದೀರೋ ಅಷ್ಟೇನಾ? ಅದೇ ದೇಹಾತ್ಮ ಬುದ್ಧಿ ಇರತ್ತಲ್ವಾ ಅವನಿಗೆ, ಅದಕ್ಕೆ ಆತ್ಮಬೋಧನ ಶುರು ಮಾಡ್ತಾರೆ ಕೃಷ್ಣ. ಯಾಕೆಂದ್ರೆ ದ್ವಂದ್ವದಲ್ಲಿ ಸಿಕ್ಕಾಕೊಂಡಿರ್ತಾನಲ್ವಾ, ಶರಣಾಗತಿ ಭಾವ ಬರ್ಬೇಕಾಗಿರತ್ತ ಅವನಿಗೆ. ಭಾವ ಈಗ ಬಂದಿದೆ. ಯಾಕೆಂದ್ರೆ ಈ ತತ್ವಜ್ಞಾನ ತಿಳಿದಿರೋರ್ಗೆ ಅವ್ರಿಗೆ ಆತ್ಮ ಅಂತಂದ್ಮೇಲೆ ಅದಕ್ಕೆ ಹುಟ್ಟು ಸಾವು ಯಾವುದು ಇರಲ್ಲ, ದೇಹಕ್ಕೆ ಮಾತ್ರ ದೇಹಾಭಿಮಾನ ಇಟ್ಕೊಂಡಿರೋದಕ್ಕೆ ನನ್ನವರು ತನ್ನವರು ಅಂತ ಬರ್ತಾ ಇರೋದು. ದೇಹ ಶಾಶ್ವತ ಅಲ್ಲ ಅಂತ ಮುಂದೆ ಆತ್ಮಜ್ಞಾನವನ್ನು ಬೋಧಿಸೋದಕ್ಕೆ ಇಲ್ಲಿಂದ ಶುರು ಮಾಡ್ತಾರೆ 11ನೇ ಶ್ಲೋಕದಿಂದ. ಹಾಗಾದ್ರೆ ಭೀಷ್ಮ ದ್ರೋಣರಿಗಾಗಿ ಶೋಕಿಸೋದು ತಪ್ಪ? ಮತ್ತೆ ಪಂಡಿತ ಅಂದ್ರೆ ಯಾರು?
ಅದೇ ಆ ತತ್ವವನ್ನು ತಿಳಿದಿರೋರು ತತ್ವಜ್ಞಾನಿಗಳು ಅಂತ ಹೇಳ್ತಾರೆ ಅವ್ರನ್ನ. ಹ್ಮ್ ತತ್ವಜ್ಞಾನ ಅವ್ರನ್ನ ಅಂದ್ರೆ ಪಂಡಿತರು ಅಂತ ಹೇಳ್ತಾರೆ. ತತ್ವಜ್ಞಾನ ಅಂದ್ರೆ ಆ ಏನು ಅಂತ ಹೇಳ್ತಾರೆ? ಪಂಡಿತರು ಹೇಳ್ತಾರಲ್ವಾ, ಹ್ಮ್ ಆ ತರದ ಮಾತುಗಳು ಆಡ್ತಾ ಇದೀಯಾ, ನೋಡಿದ್ರೆ ಈ ತರ ಹೇಳ್ತಾ ಇದೀಯ ನೀನು ಅಂತ ಹೇಳೋದು ಕೃಷ್ಣ ಪರಮಾತ್ಮ ಅರ್ಜುನನಿಗೆ. ದುಃಖ ಪಡದೆ ಇರ್ತಕ್ಕಂತ ಅದಕ್ಕೆಲ್ಲ ದುಃಖ ಪಡ್ತಾ ಇದೀಯಲ್ವಾ ನೀನು ಅಂತ. ಯಾಕೆಂದ್ರೆ ಶಾಶ್ವತವಾಗಿರೋದು ಅಶಾಶ್ವತವಾಗಿರೋದಕ್ಕೆ ನೀನು ದುಃಖ ಪಡ್ತಾ ಇದೀಯಾ, ಹ್ಮ್ ಶಾಶ್ವತವಲ್ಲದ ವಸ್ತುವಿಗೆ ಅಂತ. ಶಾಶ್ವತವಾಗಿರ್ತಕ್ಕಂತ ವಸ್ತುವಿಗೆ ಏನೂ ಆಗಲ್ಲ, ಅದಕ್ಕೆ ಹುಟ್ಟು ಸಾವುಗಳು ಎಲ್ಲ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಬೇರೆ ಏನಾದ್ರು ಯಾಕೆಂದ್ರೆ ಹೇಳೋದಿದ್ಯಾ? ಅರ್ಜುನನಿಗೆ ನೋಡಿದ ತಕ್ಷಣ ಆ ಮನಸ್ಸು ಚೇಂಜ್ ಆಗಿ ಹೋಗ್ಬಿಡತ್ತೆ ಅನ್ಸತ್ತೆ. ಅದೇ ನಿರ್ಧಾರ ತಗೊಳಕ್ ಆಗಲ್ಲ. ಬುದ್ಧಿ ನಿರ್ಧಾರ ತಗೋಬೇಕಾಗತ್ತಲ್ವಾ. ನೆನ್ನೆ ಸರ್ ಹೇಳಿದ್ರಲ್ವಾ, ಬುದ್ಧಿಯಲ್ಲಿ ಅರ್ಜುನನಿಗೆ ಸಂಶಯಗಳು ಉದ್ಭವ ಆಗೋಗುತ್ತೆ, ಬುದ್ಧಿ ಸಂಶಯಾತ್ಮಕವಾಗೋಗತ್ತೆ. ಹಾಗಾಗಿ ಅವನಿಗೆ ನಿರ್ಧಾರ ತಗೊಳಕ್ ಆಗ್ತಾ ಇರಲ್ಲ ಅಲ್ಲಿ. ಹ್ಮ್ ಅರ್ಜುನನಿಗೆಲ್ಲ ಗೊತ್ತಿರತ್ತೆ. ಅದು ನೋಡಿದಾಗ ಆ ನೋಟದಲ್ಲಿ ಅವನಿಗೆ ಚೇಂಜ್ ಆಗಿ ಹೋಗ್ಬಿಡತ್ತೆ. ಹ್ಮ್ ಮನಸ್ಸಿನ ಪರಿವರ್ತನೆ ನನ್ನವರು ಅಂತ ಬಂದ್ಬಿಡತ್ತೆ. ಅಭಿಮಾನ ಯಾವಾಗ ಓ ಇವ್ರು ನನ್ನವ್ರಲ್ವಾ ಅಂತ ಆ ಒಂದು ಅಭಿಮಾನ ಬಂದಾಗ ಅದು ಒಂದರಿಂದ ಎಲ್ಲಾ ಆ ಯೋಚನೆಗಳನ್ನು ಅದೇ ತರಾನೇ ಬರುತ್ತೆ. ಹ್ಮ್ ಆ ಮೊದಲನೇ ದೃಷ್ಟಿ ನೋಡಿದಾಗ ಯೋಚನೆ ಏನ್ ಬರುತ್ತೋ ಅದು ಹಾಗೆ ಮುಂದುವರಿಸ್ಕೊಂತ ಹೋಗತ್ತೆ. ಆ ತತ್ವದಲ್ಲಿ ಅವನು ಅರ್ಜುನನಿಗೆ ಗೊತ್ತಿತ್ತು. ಆ ಬುದ್ಧಿ ಆ ವಿಚಾರಣೆ ವಿವೇಕದಿಂದ ಯೋಚನೆ ಮಾಡ್ಕೊಂಡು ಅವ್ನಿಗೆ ಮೊದ್ಲೇ ಗೊತ್ತಿತ್ತು ಅಂತೀರಾ? ಆ? ಅವನಿಗೆ ಮೊದ್ಲೇ ಗೊತ್ತಿದ್ರೆ ಮೊದ್ಲೇ ಗೊತ್ತಿತ್ತು ಅಂದ್ರೆ ಅವನು ವೀರ ಶೂರ ಯುದ್ಧ ಮಾಡ್ಬೇಕು ಅಂತಾನೆ ಬರ್ತಾನೆ ಯುದ್ಧಕ್ಕೆ. ನಾನು ಶತ್ರುಗಳ ನಡುವೆ ಯುದ್ಧ ಮಾಡ್ಬೇಕು ಹಾಗೆ ಅಂತ ಬರ್ತಾನೆ. ಆದ್ರೆ ಅಲ್ಲಿ ಶತ್ರುಗಳು ಯಾರು ಅಲ್ಲಿ ನೋಡಿದ ತಕ್ಷಣ ಶತ್ರುಗಳೇ ತರಾನೇ ಅವನ್ಗೆ ಅನಿಸ್ಲಿಲ್ಲ. ಅವನಿಗೆ ನನ್ನವರು ಅನ್ನಿಸ್ಬಿಡ್ತ. ಅವನಿಗೆ ಯುದ್ಧ ಮಾಡ್ಬೇಕು ಅಂತಾನೆ ಎಲ್ಲ ಸಿದ್ಧತೆ ಅಲ್ವಾ ಮಾಡ್ಕೊಂಡ್ ಬಂದಿದ್ದು. ಅಲ್ಲಿ ಸರಿಯಾಗಿ ಎರಡು ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿದಾಗ ಕರೆಕ್ಟ್ ಆಗಿ ಯಾರನ್ನು ನೋಡ್ಬೇಕೋ ಎಲ್ಲಿ ನೋಡ್ಬೇಕೋ ಅಲ್ಲಿಗೆ ಸರಿಯಾಗಿ ಕೃಷ್ಣ ಪರಮಾತ್ಮ ನಿಲ್ಲಿಸಿದಾಗ ಹಾಗೆ ಅವನ ಆ ಒಂದು ಸ್ಥಿತಿ ಅವನಿಗೆ ನಿರ್ಧಾರ ತಗೊಳಕ್ಕಾಗಲ್ಲ. ನನ್ನವರು ಅಂತ ಬಂದ್ಬಿಡತ್ತೆ. ಸಂಶಯ ಶುರುವಾಗತ್ತೆ, ವಿವೇಕ ಕಳ್ಕೊಂತಾನೆ. ಯಾವಾಗ ಶರಣಾಗತಿ ಹೊಂದುತ್ತಾನೋ ನೀವು ಹೇಳಿದ ಹಾಗೆ ಆ ಬಿಲ್ಲು ಬಾಣನ ಕೆಳಗೆ ಇಟ್ಬಿಟ್ಟು ನಾನು ಏನ್ ಮಾಡ್ಬೇಕು ಅದನ್ನ ನೀನು ಸಂಪೂರ್ಣವಾಗಿ ನೀನ್ ನಿರ್ಧಾರ ಮಾಡು, ನೀನ್ ನಿರ್ಧಾರ ಏನ್ ಮಾಡ್ತೀಯೋ ಅದನ್ನ ನಾನು ಕೈಗೊಳ್ತೀನಿ ಅನ್ನೋ ಒಂದು ಶರಣಾಗತಿ ಮಾಡಿದಾಗ ಕೃಷ್ಣ ಪರಮಾತ್ಮ ಈ ಆತ್ಮಬೋಧವನ್ನು ಶುರು ಮಾಡ್ತಾರೆ ಈ ಶ್ಲೋಕದಿಂದ ಅಂತ, ತತ್ವಜ್ಞಾನವನ್ನು. ಧನ್ಯವಾದಗಳು ಸಾವಿತ್ರಿಜಿ. ಪ್ರಿಯಾಂಕಾ, ಹರಿ ಓಂ. ಪ್ರಿಯಾಂಕಾಜಿ, ನಾವು ಇವಾಗ 11ನೇ ಶ್ಲೋಕವನ್ನ ಚಿಂತನೆ ಮಾಡ್ತಾ ಇದ್ವಿ. ಇದ್ರ ಬಗ್ಗೆ ನೀವು ಏನಾದ್ರು ಹೇಳೋದಿದ್ರೆ ಹೇಳಿ. ಶ್ಲೋಕನ್ನ ನೋಡ್ಬೇಕಾ? ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಅಶೋಚ ನನ್ನೋ ಶೋಚಸ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಾಗತಾಸೂಶ್ಚ ನಾನು ಶೋಚಂತಿ ಪಂಡಿತಾಹ. ಬುದ್ಧಿವಂತಿಕೆ ಮಾತುಗಳನ್ನು ಹೇಳುತ್ತಿದ್ದೀಯಾ? ಹೌದು, ಆದರೆ ದುಃಖಕ್ಕೆ ಯೋಗ್ಯವಲ್ಲದಕ್ಕೆ ದುಃಖಿಸುತ್ತಿದ್ದೀಯಾ? ಜ್ಞಾನಿಯು ಬದುಕಿರುವವರಿಗಾಗಿ ಅಥವಾ ಸತ್ತವರಿಗಾಗಿ ಶೋಕಿಸುವುದಿಲ್ಲ ಅಂತ ಶ್ರೀಕೃಷ್ಣ ಉಪದೇಶ ಮಾಡ್ತಾ ಇದ್ದಾರೆ. ಇದುವರೆಗೂ ಹೇಳಿದ್ದು ಎಲ್ಲನೂ ಕೇಳ್ಕೊಂಡು ಅರ್ಜುನ ಏನೇನ್ ಮಾಡ್ದ, ಅವನು ಒಂದೊಂದಲ್ಲ ಅವತರ ನನಗೆ ಅದರಿಂದ ಆಗಲ್ಲ, ನನಗೆ ಹೀಗೆ ನಾನು ಅವ್ರನ್ನ ಕೊಂದ್ರೆ ಸಾಮಾಜಿಕವಾಗಿ ಏನ್ ತೊಂದರೆ ಆಗಬಹುದು, ಅಥವಾ ಮನೆತನಕ್ಕೆ ಏನಾಗಬಹುದು, ಅಥವಾ ಅಂತಹ ರಾಜ್ಯವನ್ನ ಗಳಿಸಿ ನಾನು ಸುಖ ಪಡ್ಬೇಕಾ,
ಅಂತಹ ಸುಖ ನನಗೆ ಬೇಕಾಗಿಲ್ಲ. ಅಂದ್ರೆ ಅಂಥದ್ದು ಸುಖ ನನಗೆ ಶಾಶ್ವತವಾದ ಸುಖ ಅಲ್ಲ, ಅದಕ್ಕಿಂತ ಎತ್ತರವಾದಂಥದ್ದು ನನಗೆ ನೆಮ್ಮದಿ ಬೇಕಾಗಿರುವಂಥದ್ದು. ಅಂತ ಪರಮಾನಂದ ನನಗೆ ಬಯಸಿದ್ದೀನಿ ನಾನು. ಇದು ಶಾಶ್ವತವಾದ ಸುಖ ಅಲ್ಲ. ಅದನ್ನೆಲ್ಲ ನಾವು ನೋಡಿದ್ವಿ. ಹಾಗಾಗಿ ಅವನು ಸಂಪೂರ್ಣವಾಗಿ ಅವನು ತನ್ನ ಅಹಮ್ಮನ್ನ ತೊರೆದು ಶರಣಗತಿ ಆದ. ಈಗ ಶರಣಗತಿ ಆದ್ಮೇಲೆ ಶ್ರೀಕೃಷ್ಣ ಇವಾಗ ಉಪದೇಶವನ್ನ ಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ನಿಮ್ಮ ಅನಿಸಿಕೆಯನ್ನ ಹಂಚ್ಕೊಳ್ಳಿ ಪ್ರಿಯಾಂಕಾಜಿ. ಹಾ ಅಮ್ಮ, ಹರಿ ಓಂ ಅಮ್ಮ. ಅದೇ ಶ್ರೀಕೃಷ್ಣ ಇಲ್ಲಿ ಹೇಳೋ ಹಾಗೇನೆ ಆ ಬಾಯಲ್ಲಿ ಬುದ್ಧಿವಂತಿಕೆ ಮಾತುಗಳು, ಅದ್ರ ಅರಿವಿದೆ, ಅದನ್ನ ಹೇಳ್ತಿದ್ದಾರೆ. ಆದ್ರೆ ಅದು ಆ ಸಿಚುವೇಶನ್ ಬಂದಾಗ, ಆ ಸಂದರ್ಭದಲ್ಲಿ ಅದು ಪ್ರಾಯೋಗಿಕವಾಗಿ ಅದನ್ನ ಅವರಿಗೆ ಹೆಂಗೆ ನಿಭಾಯಿಸೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಅವರು ದುಃಖಿತ ಆಗ್ತಾ ಇದ್ದಾರೆ. ಈ ದುಃಖಿತ ಆಗೋದಕ್ಕೆ ಅವ್ರು ಹೇಳ್ತಾರೆ, ಇಷ್ಟು ಚೆನ್ನಾಗಿ ಬುದ್ಧಿವಂತಿಕೆ ನೀವು ಮಾತಾಡ್ತಾ ಇದ್ದೀರಾ, ಆದ್ರೆ ನೀವು ಈ ತರ ದುಃಖ ಮಾಡೋದ್ರಲ್ಲಿ ಇದ್ರಲ್ಲಿ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಜ್ಞಾನ ಇದೆ. ಆ ಜ್ಞಾನ ಇರೋರು, ಈಗ ನೀವು ಜ್ಞಾನಿ, ಈ ಜ್ಞಾನಿಯಾಗಿರೋರು ನೀವು ಹೆಂಗಿರ್ಬೇಕಂದ್ರೆ ಏನ್ ಹೇಳ್ತಿದಾರೋ ಅದೇ ತರ ನೀವು ನಡ್ಕೋಬೇಕು. ಆ ನಡ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಏನೇ ಇದ್ರೂ ಕೂಡ ಅದು ಯಾವ್ದು ಶಾಶ್ವತ, ಯಾವ್ದು ಬದಲಾವಣೆ ಆಗ್ತಾ ಇರೋದು, ಯಾವ್ದು ಸತ್ಯ, ಯಾವ್ದು ಮಿಥ್ಯ, ಇದ್ರ ಬಗ್ಗೆ ಅರಿವಿದೆ, ಮಾತಾಡ್ತಾ ಇದ್ದೀರಾ. ಅರೆ ಇದು ಇಂಥ ಸಂದರ್ಭದಲ್ಲಿ ಅದನ್ನ ಎಚ್ಚರವಾಗಿ ಜ್ಞಾನ ಇದ್ರೆ ಅವನ್ ಯಾಕೆ ಮಾತಾಡ್ತಾನೆ? ಇವಾಗ ನಿಮಗೆ ಜ್ಞಾನ ಇರೋದು, ನೀವ್ ಹೇಳ್ತಾ ಇದ್ದೀರಾ ಯಾವ್ದು ಶಾಶ್ವತ ಯಾವ್ದು ಶಾಶ್ವತ ಅಲ್ಲ ಅಂತ. ಅವನು ಗೊತ್ತಾಗ್ತಾ ಇಲ್ಲ. ಅವನು ಇರುವುದು ಇನ್ನು ಹಂತ ದೇಹ ಮನಸ್ಸು ಅನ್ನುವ ಹಂತದಲ್ಲಿ ಇರೋದು ಅಲ್ವಾ. ಅದಕ್ಕೋಸ್ಕರ ಶೋಕ ಪಡ್ತಾ ಇರೋದು. ಅವನ್ ಪೂರ್ತಿಯಾಗಿ ಪಂಡಿತನ್ ತರ ಆಗೋಗ್ಬಿಟ್ಟಿದ್ರೆ ಸಂಪೂರ್ಣವಾಗಿ ಆಗಿಲ್ಲ. ಆದ್ರೆ ಏನೋ ಒಂದು ಹೇಳ್ತಾ ಇದ್ದಾನೆ, ನಾನು ನನ್ಗೆ ದುಃಖ ಶೋಕಗಳು ಉಂಟಾಗಿದೆ, ಯಾತಕ್ಕೆ ಅಂದ್ರೆ ಅವರೆಲ್ಲ ಹೋಗ್ಬಿಡ್ತಾರೆ ಅಂತಂದ್ಬಿಟ್ಟು, ಆಮೇಲೆ ಅವ್ರು ನನ್ಗಿರಲ್ಲ ಅಂತ ಅಲ್ವಾ. ಹಾ ಹಾ ಅಮ್ಮ. ಓ ಹಾ ಅಮ್ಮ, ಸರಿ ಸರಿ. ಅಂದ್ರೆ ಇವ್ರು ಇವಾಗ ಅರ್ಜುನ ಇನ್ನು ಅವನು ತಿಳುವಳಿಕೆ ಪೂರ್ತಿಯಾಗಿ ಬಂದಿಲ್ಲ. ಹ್ಮ್ ಅದೇ ಜ್ಞಾನನ ಇಲ್ಲಿ ಕೃಷ್ಣ ಕೊಡ್ತಾ ಇದ್ರು. ಆ ರೀತಿಯ ಒಂದು ಇದು ಜೀವಂತವಾಗಿರುವಂತವ್ರಿಗೂ ಆಮೇಲೆ ಸತ್ತಂತವ್ರಿಗೂ ಲೌಕಿಕವಾಗಿ ಜ್ಞಾನ ಇದೆ. ಲೌಕಿಕವಾಗಿ ನೀವ್ ಹೇಳಿದ್ರಲ್ಲ, ಅದು ಲೌಕಿಕ ಜ್ಞಾನ ಇದೆ, ಆದ್ರೆ ಆಧ್ಯಾತ್ಮಿಕ ಜ್ಞಾನ ಇಲ್ಲ. ಆ ಆಧ್ಯಾತ್ಮಿಕ ಜ್ಞಾನನ ಈ ರೀತಿ ಒಂದೇ ಮಾತಲ್ಲಿ ಕೊಡ್ತಾ ಇದ್ದಾರೆ ಕೃಷ್ಣ ಅರ್ಜುನಗೆ. ಈ ತರ ನೀವು ಇದ್ರಲ್ಲಿ ಶೋಕ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಬದುಕಿರೋರ್ಗು ಸತ್ತಿರೋರ್ಗು ಅಲ್ಲ, ಪಂಡಿತ ಆದವನು ಅಂದ್ರೆ ಅವನಿಗೆ ಆತ್ಮಜ್ಞಾನ ಯಾರಿಗಿದೆಯೋ ಅಂಥವನು ಪಂಡಿತ. ಅಂಥವನು ಸತ್ತೋರ್ಗಾಗ್ಲಿ ಮತ್ತೆ ಬದುಕಿರೋರ್ಗಾಗ್ಲಿ ಶೋಕ ಪಡಲ್ಲ. ಅದು ಹೇಗೆ ಅನ್ನೋದು ಅವನಿಗೆ ಅರ್ಥ ಆಗಲ್ಲ. ಅದು ಹೇಗೆ ಸತ್ತೋರ್ಗೆ ಅಥವಾ ಬದುಕಿರೋರ್ಗೆ ಯಾಕೆ ಚಿಂತೆ ಮಾಡಬಾರ್ದು ಅನ್ನೋದು ಅವ್ನಿಗೆ ಗೊತ್ತಾಗಲ್ಲ. ಅದಕ್ಕೆ ಮುಂದೆ ಹೇಳ್ತಾರೆ ಯಾತಕ್ಕೆ ಅಂತ ಬಿಟ್ಟು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳೋಣ. ಈಗ ಆ ರೀತಿಯಲ್ಲಿ ನೀನು ಇದೇನಿದು ನಿನ್ನ ಕತೆ, ಹೀಗ್ ಮಾಡ್ತಾ ಇದೀಯಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೇನಾದ್ರು ಹೇಳ್ತೀರಾ? ಇಲ್ಲ ಅಮ್ಮ, ಅದೇ ಅಷ್ಟೇ. ನನಗೂ ಅದೇ ಇವಾಗ್ಲೇ ಅರ್ಥ ಆಗಿದ್ದು. ಅದೇ ಇವಾಗ ಅಂದ್ರೆ ಇವಾಗ್ಲೇನೆ ಜ್ಞಾನ ಕೊಡ್ತಾ ಇದ್ದಾರೆ ಕೃಷ್ಣ ಅರ್ಜುನನ್ಗೆ, ಈ ಮೂಲಕ ಕೊಡ್ತಾ ಇದ್ದಾರೆ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಓಕೆ ಸರಿ ಅಮ್ಮ, ಧನ್ಯವಾದಗಳಮ್ಮ. ಇಲ್ಲೇನೆ ಇದು ಬೀಜ ಮಂತ್ರ. ಈ 11ನೇ ಶ್ಲೋಕದಿಂದ ಜ್ಞಾನ ಅನ್ನೋದು ಇಲ್ಲಿಂದ ಹರಿದು ಬರುತ್ತೆ ನಮ್ಗೆ. ಹಾ ಓಕೆ ಸುಮತಿ, ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ? ಹಾ ಆಂಟಿ, ಒಂದ್ ಸ್ವಲ್ಪ ಪ್ರಶ್ನೆಗಳ ಹಾಕ್ತೀರಾ ಆಂಟಿ? ಶೋಕಕ್ಕೆ ಮೂಲ ಕಾರಣ ಏನು? ಶೋಕಕ್ಕೆ
ಒಂದು ಮೇನ್ ಆಗಿ ನಮ್ಮ ಅಟ್ಯಾಚ್ಮೆಂಟ್ಸ್ ನಮ್ಮ ಎಮೋಷನ್ಸೇ ಮೂಲ ಕಾರಣ. ಅರ್ಜುನನ್ಗೆ ಅಲ್ಲಿ ಆಗಿರೋದು ಅಷ್ಟೇ. ಅವ್ರು ಅನ್ಯಾಯ ಮಾಡಿದಾರೆ ಅಂತ ಗೊತ್ತು, ಆ ಅನ್ಯಾಯಕ್ಕೆ ಯಾರು ಎದ್ದು ನಿಂತ್ಲಿಲ್ಲ. ಇವರು ಭೀಷ್ಮ, ದ್ರೋಣ ಆಗ್ಲಿ, ಇನ್ಯಾರೇ ಆಗ್ಲಿ, ಕೃಪಾಚಾರ್ಯ ಆಗ್ಲಿ, ಯಾರು ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಅದ್ರಿಂದ ಅನ್ಯಾಯ ಆಗಿದೆ, ಅವ್ರಿಗೆ ಬೇರೆ ದಾರಿ ಕಾಣಿಸ್ತೆ. ಯಾವ ತರ ಕೇಳ್ಕೊಂಡ್ರು ಅವ್ರು ಒಪ್ಕೊಂಡಿಲ್ಲ. ದುರ್ಯೋಧನ, ಧೃತರಾಷ್ಟ್ರ ಮಾಡಿದ್ದು ಎಲ್ಲ ಅನ್ಯಾಯ ಅಂತ ಕೇಳ್ಕೊಂಡಾಗೆ ಒಪ್ಕೊಂಡಿಲ್ಲ. ಅದಕ್ಕೆ ಯುದ್ಧ ತನಕ ಬಂದಿದ್ದು. ಎಲ್ಲಾ ತರ ಮಾರ್ಗ, ಎಲ್ಲಾ ಪ್ರಯತ್ನ ಮಾಡಿದ್ಮೇಲೆ ಯುದ್ಧ ತನಕ ಬಂತು. ಅಲ್ಲಿ ಬಂದ್ಮೇಲೆ ದ್ವಂದ್ವಸ್ ಅಲ್ಲಿ ಡಬಲ್ ಮೈಂಡ್ ಬರತ್ತೆ ಅರ್ಜುನನ್ಗೆ. ಆ ಕಡೆ ಎಮೋಷನ್ ಹರಿದು ಬರಕ್ ಶುರು ಆಗತ್ತೆ. ಅವ್ರನ್ನ ನೋಡಿದ ತಕ್ಷಣ ರಿಲೇಶನ್ಶಿಪ್ಸ್ ಗಳೆಲ್ಲ ಗುರ್ತಾಗತ್ತೆ. ಅದುವರೆಗೂ ಅವ್ರು ಅನ್ಯಾಯ ಅಂತ ಗೊತ್ತಾಯ್ತು, ಅದಕ್ಕೆ ಅಲ್ಲಿ ತನಕ ಬಂದಿದ್ದು. ಮತ್ತೆ ಭೀಷ್ಮ, ದ್ರೋಣ ಅದು ಅವನ್ಗೆ ಅಯ್ಯೋ ನಾನು ಬಾಣ ಹೊಡೆದ್ರೆ ಯುದ್ಧದಲ್ಲಿ ಯಾರೋ ಒಬ್ರು ಸಾಯ್ಬೇಕಾಗತ್ತೆ, ಅವನ್ ಮೇಲೆ ಅವನ್ಗಿರೋ ಅಂತ ಒಂದು ಎಕ್ಸ್ಪರ್ಟೀಸ್ ಅಂತೀವಲ್ವಾ, ಅವನು ಬಿಲ್ಲು ಬಾಣ ವಿದ್ಯೆದಲ್ಲಿ ಅವನಿಗೆ ತುಂಬಾ ಎತ್ತಿದ ಕೈ ಅಂತ. ಅವನ್ಗೂ ಆ ವಿದ್ಯೆ ಮೇಲೆ ಅವನ್ಗೆ ನಂಬಿಕೆ ಇತ್ತು. ಅವ್ನ್ ಹೊಡೆಯೋದ್ರಿಂದ ಅವ್ರು ಎಲ್ಲಿ ಸತ್ತೋಗ್ತಾರ ಅಂತ ಅವನ್ಗೆ ಭಯ. ಅದಕ್ಕೆ ಶೋಕ ಬಂದಿದ್ದು. ನಾವು ಯಾರನ್ನ ಫೇಸ್ ಮಾಡೋವಾಗ ನಮ್ಗೆ ಅವ್ರು ಅನ್ಯಾಯ ಎಲ್ಲಾರ್ಗು ನಡೆಯುವಂತದೇ ಇದು. ಸಡನ್ ಆಗಿ ನಮ್ಮಿಂದ ಅವ್ರಿಗೆ ಡ್ಯಾಮೇಜ್ ಆಗ್ಬಿಡತ್ತಂತ ಸಡನ್ ಆಗಿ ನಾವೇನೋ ಅವ್ರು ಹೊಡಿದೇ ಇರೋದ್ರಿಂದ ನಾವ್ ಒಳ್ಳೆಯವ್ರಾಗ್ಬಿಡ್ತೀವೇನೋ ಅನ್ನೋ ತರ ನಾವು ಫೀಲ್ ಶುರು ಮಾಡ್ಕೊಂಡು ನಾವು ಅವ್ರ ಅನ್ಯಾಯ ಆದ್ರೂ ಪರವಾಗಿಲ್ಲ, ನಾವು ಬಿಟ್ಬಿಡೋಣ ಅಂತ ಅನ್ಸತ್ತೆ. ನಾವು ರಿಲೇಶನ್ಶಿಪ್ಗೆ ಮತ್ತೆ ಎಮೋಷನ್ಗೆ ಜಾಸ್ತಿ ಬೆಲೆ ಕೊಡ್ತೀವಿ. ಅಲ್ಲೇ ಅರ್ಜುನನು ಅದೇ ತರ ಮಾಡಿದ್ದು. ಇನ್ ಭೀಷ್ಮ ಮತ್ತೆ ದ್ರೋಣ ಏತಕ್ಕೆ ಶೋಕಿಸಬಾರದು. ಅವ್ರು ಏನಂದ್ರೆ, ನೀವ್ ಲಾಸ್ಟ್ ವೀಕ್ ಇದಕ್ಕೆ ಆನ್ಸರ್ ನೀವೇ ಹೇಳಿದ್ರಿ, ನಾನ್ ಲಾಸ್ಟ್ ಅಲ್ಲಿ ಕೇಳ್ದಾಗ ಅವ್ರ ಗುರುಗಳಲ್ವಾ ಅಂತ ಹೇಳಾಗ, ಅವ್ರಿಗೆ ರಾಜ್ಯ, ಆ ಒಂದು ರಾಜ್ಯ ಮತ್ತೆ ಆ ಧರ್ಮನೇ ಮುಖ್ಯ. ಅವ್ರು ಆ ಧರ್ಮದಲ್ಲಿ ಇದ್ರು, ಅವ್ರು ಅದು ಪಾಲನೆ ಮಾಡ್ತಾ ಇದ್ರು, ಅವ್ರು ಆ ಧರ್ಮ ಪಾಲನೆ ಮಾಡ್ತಾ ಇದ್ರು. ಇಲ್ಲಿ ಅರ್ಜುನನು ಅದೇ ತರ ಅವನ್ ಧರ್ಮನ ಪಾಲನೆ ಮಾಡ್ಬೇಕಾದ್ದು. ಅವ್ರಿಗೆ ಯಾಕೆ ದುಃಖ ಆಗ್ಲಿಲ್ಲ? ನನ್ ಶಿಷ್ಯರೇ, ನಾನ್ ಹೇಳ್ಕೊಟ್ಟವ್ರೆ, ಇವ್ರ ಮಕ್ಳೇ ಇವ್ರು ಅಂತ ಭೀಷ್ಮಂಗಾಗ್ಲಿ ಅಥವಾ ದ್ರೋಣಾಚಾರ್ಯರಿಗೆ ನನ್ ಕಸಿನ್ಸೇ ಆಗ್ಲಿ ಅಂತ ಅವ್ನ್ಗೆ ಯಾಕೆ ಬಂದಿಲ್ಲ ಅವ್ರಿಗೆಲ್ಲ ಅಂದ್ರೆ ಅವ್ರವ್ರ ಧರ್ಮದಲ್ಲಿ ಅವ್ರು ಪಾಲನೆ ಮಾಡ್ತಾ ಇದ್ರು. ಇಲ್ಲಿ ಪಂಡಿತರು ಯಾರು ಅಂದ್ರೆ ಯಾರು ಬ್ಯಾಲೆನ್ಸ್ ಮಾಡ್ಕೊಂತಾರ ದ್ವಂದ್ವದಿಂದ ನೆಕ್ಸ್ಟ್ ಸ್ಟೇಜ್ ಆ ಡ್ಯುಯಲ್ ಮೈಂಡ್ ಬರುತ್ತಲ್ವಾ, ಇದಾದ ಅಂತ ಜನರಲ್ ಆಗಿ ಎಲ್ಲಾರ್ಗು ಬರೋ ಅಂತದ ನಾವು ಫೇಸ್ ಮಾಡೋದು. ಯಾರು ಪಂಡಿತರಂದ್ರ ಅದನ್ನ ಮೀರಿ ನಾವು ಯಾವ್ದು ಧರ್ಮ ಯಾವ್ದು ಕರೆಕ್ಟ್ ಆ ಸಿಚುಯೇಷನ್ ತಕ್ಕಾಗಿ ನಾವು ಯಾವಾಗ ಡಿಸಿಷನ್ ತಗೊಂತೀವಿ ಆವಾಗ ಅವರೇ ಪಂಡಿತರು. ಅವ್ರಿಗೆ ವಿಸ್ಡಮ್ ಇರೋದು ಅಂತ. ಬುದ್ಧಿವಂತಿಕೆಗೂ ವಿಸ್ಡಮ್ಗೂ ವ್ಯತ್ಯಾಸ ಇದೆ. ನಾನು ಇದೆಲ್ಲೋ ಕೇಳಿದ್ದು, ಇಂಟೆಲಿಜೆನ್ಸ್ ಕಮ್ಸ್ ಫ್ರಮ್ ಔಟ್ಸೈಡ್ ನಾಲೆಡ್ಜ್, ಇಂಟೆಲೆಕ್ಟ್ ಕಮ್ಸ್ ಫ್ರಮ್ ವಿತ್ ಇನ್ ಅವರ್ ಸೆಲ್ಫ್. ನಾವ್ ಒಳಗೆ ಏನು ನಮ್ ಕಾನ್ಶಿಯಸ್ ಮಾತಾಡತ್ತೆ ಅದು ಇಂಟೆಲೆಕ್ಟ್ ಅಂತೀವಿ. ಈ ಇಂಟೆಲಿಜೆನ್ಸ್ ಬಂತು ನಾವು ಆಚೆ ಎಲ್ಲಾ ಕಡೆಯಿಂದ ನಾವು ನಾಲೆಜ್ ಅನ್ನ ಅಕ್ವೈರ್ ಮಾಡ್ತೀವಿ. ಇಂಟೆಲಿಜೆನ್ಸ್ ಅದು ಸಾಧಾರಣ ಮೈಂಡ್ಗೂ ಸೋಲ್ ಆತ್ಮಕ್ಕೂ ಇರೋದು ಸಂಬಂಧ. ಒಳಗೆ ಒಂದು ಮಾತು ಬರುತ್ತೆ, ನಮ್ಮ ಮೈಂಡ್ ಎಷ್ಟೇ ಇದರಿಂದ ನಷ್ಟ ಆಗತ್ತೆ, ನಿನ್ಗೆ ಹಿಂಗಾಗತ್ತೆ, ನೀನ್ ಹಿಂಗ್ ಮಾತಾಡ್ಬಾರ್ದು ಹಂಗ್ ಮಾತಾಡ್ಬಾರ್ದು ಅಂತ ಮೈಂಡ್ ಹೇಳ್ತಾ ಇದ್ರು, ಕಾನ್ಶಿಯಸ್ ಬಂದು ಇಲ್ಲ ನೀನ್ ತಪ್ಪು, ನೀನ್ ಮಾಡಿರೋ ತಪ್ಪು ಒಪ್ಕೋ ಅಂತ ಹೇಳಿದ್ರಾಗ ನಾವು ಎರಡರಲ್ಲಿ ಯಾವ್ದು ಚೂಸ್ ಮಾಡಿ ಯಾವ ಆಕ್ಷನ್ ತಗೊಂತೀವೋ ಅದು ನಾವ್ ಎಲ್ ತನಕ ಬೆಳ್ದಿದೀವಿ ಅನ್ನೋದು ತೋರ್ಸುತ್ತೆ. ಯಾವ ಮಾತು, ನಮ್ ಮೈಂಡ್ ಮಾತು ಕೇಳ್ತೀವ, ನಮ್ ಕಾನ್ಶಿಯಸ್ ಮಾತು ಕೇಳ್ತೀವ, ಅದು ಚೂಸ್ ಮಾಡ್ತೀವಲ್ಲ ಅದ್ರಲ್ಲಿ ಗೊತ್ತಾಗತ್ತೆ. ಅದೇ ಪಂಡಿತ ಅನ್ನೋದು. ಯಾವ ತರ ಚೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇನ್ನ ಅವನು ಸತ್ತವರಿಗಾಗಿ ಅವನ್ ಭಯ ಇದ್ದದ್ ಒಂದೇ, ಅವನ್ ಹೊಡಿಯೋ ಬಾಣದಲ್ಲಿ ಅವ್ರು ಸತ್ತು ಹೋಗ್ತಾರೆ, ಅವ್ರೆಲ್ಲ ನಮ್ಮ ರಿಲೇಶನ್ ಅಲ್ವಾ, ಅದೇ ಎಮೋಷನ್ ಮತ್ತೆ ರಿಲೇಶನ್ಶಿಪ್ಸ್ಗೆ ಅಟ್ಯಾಚ್ಮೆಂಟ್ಸ್ ಇರುತ್ತಲ್ಲ, ಅವ್ರು ಸತ್ತೋಗ್ತಾರೇನೋ ಅಂತ ಒಂದು ಭಯ. ಕೃಷ್ಣ ಆ ಭಯನ ಅದೇ ನೆಕ್ಸ್ಟ್ ಬರೋ ಶ್ಲೋಕಗಳಲ್ಲಿ ಅದು ಯಾರು ಏನು ಸಾಯೋದಿಲ್ಲ ಏನಿಲ್ಲ, ಇಲ್ಲೆಲ್ಲರೂ ಬರೋದು ಒಂದೊಂದು ನಮ್ ರೋಲ್ನ ಕರೆಕ್ಟ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೇಕು. ಅದನ್ನೇ ನಾವು ಧರ್ಮ ಅಂತ ಹೇಳೋದು. ಸಾಯೋದಕ್ಕೆ ಏನಕ್ಕೆ ಹೆದರ್ತಿ, ಅವ್ರು ಸತ್ತೋಗ್ತಾರ ಅಂದ್ರೆ ಏನೈತಿ, ಸಾಯೋದು ಏನಿಲ್ಲ ಅಂತ ನೆಕ್ಸ್ಟ್ ಶ್ಲೋಕದಲ್ಲಿ ಅದೇ ನೀವು ಹಾಕಿದ್ದೀರ ಅದ್ರಲ್ಲೂ ಬರುತ್ತೆ. ಈ ಫಸ್ಟ್ ಶ್ಲೋಕದಲ್ಲಿ ನನ್ಗೆ ಈ ತರ ಅರ್ಥ ಆಯ್ತು ಆಂಟಿ. ಧನ್ಯವಾದಗಳು. ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಹೇಳಿದೀರಾ, ಬಹಳ ಸಂತೋಷ. ಮತ್ತೆ ಇವಾಗ ನೆಕ್ಸ್ಟ್ ಯಾರು, ಸಂಧ್ಯಾಜಿ ನೀವು ಮಾತ್ರ ಇರೋದಲ್ವಾ, ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ? ನಮಸ್ತೆ. ಅಂದ್ರೆ ಇಲ್ಲಿ ಶೋಕಕ್ಕೆ ಮೂಲ ಕಾರಣ ಏನು ಅಂತ,
ಶೋಕಕ್ಕೆ ಮೂಲ ಕಾರಣ ಏನು ಅಂದ್ರೆ ಮೋಹ. ಇಲ್ಲಿ ಅವನಿಗೆ ನನ್ನವರು ಅನ್ನೋದೊಂದು ಮೋಹ ಬಂದಿದೆ. ಆ ಮೋಹದಿಂದನೇ ನಾನು ಈಗ ಮೊದಲು ನಮ್ಮನ್ನ ನಾವು ಅವಲೋಕಸನೆ ಮಾಡ್ಕೊಂಡಾಗ ಈ ದೇಹ ಮನ ಬುದ್ಧಿ ಎಲ್ಲ ನಾವು ಅಂತ ಹೆಂಗ್ ಅನ್ಕೋತೀವೋ ಹಾಗೆ ಪರರ್ನು ಅದೇ ರೀತಿ ಯೋಚನೆ ಮಾಡ್ತೀವಿ ನಾವು. ಯಾವಾಗ ನಾನು ಅನ್ನೋದ್ ಬಂತು, ನನ್ ಚಿಕ್ಕಪ್ಪ, ನನ್ ದೊಡ್ಡಪ್ಪ, ನನ್ ಗುರುಗಳು, ನನ್ನವರು ಅಂತ ಬಂತು, ಆಗ ಅವ್ರನ್ನ ಕೊಂದ್ರೆ ಮುಂದೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಿದ್ದಾನೆ ವಿನ ಇದಕ್ಕ ಆ ಒಂದು ಶಿಕ್ಷೆಗೆ ಅರ್ಹರೋ ಅಲ್ವೋ ಅನ್ನೋದನ್ನ ಈ ಸದ್ಯಕ್ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಈ ಮೋಹದ ಕಾರಣದಿಂದಾಗಿ. ಅದೇ ಇಲ್ಲಿ ಭೀಷ್ಮ ದ್ರೋಣಾದಿಗಳಿಗೆ ಯಾಕೆ ಶೋಕಿಸ್ಬಾರ್ದು ಅಂದ್ರೆ ಅಲ್ಲ, ಶೋಕಕ್ಕೆ ಇದು ಕಾರಣ ಆಯ್ತು. ಇನ್ನು ಭೀಷ್ಮ ದ್ರೋಣಾದಿಗಳಿಗೆ ಯಾಕೆ ಶೋಕಿಸ್ಬಾರ್ದು ಅಂದ್ರೆ ಅವರು ಗುರುಗಳೇ ಇರ್ಬಹುದು, ಹಿರಿಯರೇ ಇರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪಂದ್ರೆ ಇರಬಹುದು. ಆದ್ರೆ ಅವರು ಇಲ್ಲಿ ದುರ್ಯೋಧನನಿಗೆ ಬೆಂಬಲವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ದುರ್ಯೋಧನ ಅನ್ಯಾಯ ಮಾಡಿದಾಗ ಅದನ್ನ ಅವರು ತಡಿಲಿಲ್ಲ, ಅನ್ಯಾಯನ ಅದು ಸರಿ ಇಲ್ಲ ಅನ್ನೋದನ್ನ ಹೇಳಲಿಲ್ಲ, ಈ ತರದ್ರಲ್ಲಿ. ಹಾಗಾಗಿ ನಾವು ಅವ್ರನ್ನ ವಿರುದ್ಧವಾಗಿ ಮಾತಾಡೋದ್ರಲ್ಲಿ ತಪ್ಪೇನು ಇಲ್ಲ. ಗುರುಗಳೇ ಆಗಿರ್ಬೋದು, ಹಿರಿಯರೇ ಆಗಿರ್ಬೋದು. ಆದ್ರೆ ಅವ್ರು ಯಾವಾಗ ಅನ್ಯಾಯ ನ್ಯಾಯ ಅನ್ನೋದನ್ನ ಗಮನಕ್ಕೆ ತಗೊಂಡು ಅನ್ಯಾಯ ಮಾಡ್ತಿರೋದನ್ನ ತಡೆಯಲಿಲ್ವೋ ಅದನ್ನ ನಾವು ವಿಮರ್ಶೆಗೊಳಪಡಿಸಿದಾಗ ಅದನ್ನ ಮರುಕ ಮಾಡೋದಿಕ್ಕೆ ಅವ್ರ ಬಗ್ಗೆ ಅಯ್ಯೋ ಅಂತ ಅನ್ಕೊಳಕ್ ನಮ್ಗೆ ಆಧಾರನೇ ಇಲ್ಲ. ಆ ರೀತಿ ಅವ್ರಿಗೆ ನಾವು ಶೋಕಿಸ್ಬಾರ್ದು ಅಂತ ಹೇಳ್ತಿದ್ದಾರೆ. ಅಂತವ್ರಿಗೆ ನಾವು ಶಿಕ್ಷೆ ಕೊಡೋದ್ರಲ್ಲಿ ಯಾವ ಅತಿಶಯೋಕ್ತಿನೂ ಇಲ್ಲ, ಧಾರಾಳವಾಗಿ ಶಿಕ್ಷೆ ಕೊಡ್ಬೋದು ಅನ್ನೋದು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಿದ್ದಾನೆ. ಇನ್ ಮುಂದೆ ಪಂಡಿತ ಯಾರು ಅಂದಾಗ ಶ್ರೀಕೃಷ್ಣ ಅರ್ಜುನನ್ಗೆ ಹೇಳ್ತಾರೆ, ನೋಡಪ್ಪ ನೀನೊಂದು ಒಳ್ಳೆ ವಿದ್ವಾಂಸನಂತೇನೋ ಹೇಳ್ಬಿಡ್ತಾ ಇದೀಯ. ಅದೇ ಏನೋ ಇವ್ರನ್ನ ಕೊಲ್ಬಾರ್ದು, ಯಾಕೆ ಅಂದ್ರೆ ಅವ್ರು ನನ್ ಗುರುಗಳು, ಇವ್ರು ನನ್ನ ಚಿಕ್ಕಪ್ಪ ದೊಡ್ಡಪ್ಪಂದ್ರು, ನಮ್ ಹಿರಿಯರು ಅಂತ ಹೇಳ್ಬಿಡ್ತಾ ಇದೀಯ. ಅವ್ರನ್ನ ಕೊಂದ್ರೆ ಕುಟುಂಬದಲ್ಲಿ ನೋವಾಗ್ಬಿಡತ್ತೆ, ಹೆಂಗಸರು ಮಕ್ಕಳು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ, ಈ ತರ ಏನೇನೋ ಮುಂದೊಂದು ಏನೇನೋ ನೆಪಗಳು ಅಂತ. ಇವೆಲ್ಲ ನೆಪಗಳಷ್ಟೇ. ಅವ್ರಿಗೆ ಶಿಕ್ಷೆ ಕೊಡೋದು ನಿನ್ನ ಒಂದು ಕರ್ತವ್ಯನೇ ಇಲ್ಲಿ. ಅದು ಯಾರು ದುಷ್ಟ ಕೆಲಸ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋದು ನಮ್ಮ ಕರ್ತವ್ಯ. ಅನ್ಯಾಯ ಮಾಡುವಾಗ ಅದನ್ನ ನಾವು ತಡೆದು ನಿಲ್ಲಿಸ್ಬೇಕು. ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಹೋದ್ರೆ ಪ್ರಪಂಚದಲ್ಲಿ ಅನ್ಯಾಯನೇ ಹೆಚ್ಚುತ್ತಾ ಹೋಗುತ್ತೆ. ಸತ್ಯ ಧರ್ಮ ಯಾವುದು ಅನ್ನೋದನ್ನ ನೋಡ್ಕೊಂಡು ವಿವೇಚನೆಗೊಳಪಡಿಸಿ ಇವ್ರಿಗೆ ನಾವು ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಸಮಾಜದಲ್ಲಿ ಇಂಥ ಅನ್ಯಾಯಗಳು ಅತಿ ಹೆಚ್ಚುತ್ತಾ ಹೋಗ್ತದೆ. ಯಾವಾಗ ನಾವು ಅವ್ರನ್ನ ಶಿಕ್ಷಿಸ್ತೀವೋ ಆಗ ಒಂದು ಸಮತೋಲನಕ್ಕೆ ಬರುತ್ತೆ. ಇಲ್ಲ ಅಂದ್ರೆ ಅಸುರಿ ಶಕ್ತಿ ತಾಂಡವವಾಡಿ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ, ದುಷ್ಟತನನೇ ಹೆಚ್ಚಾಗ್ಬಿಡುತ್ತೆ. ಶಿಕ್ಷೆ ಈಗ ನಡ್ಕೊಂಡವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಹೋದ್ರೆ ಅಯ್ಯೋ ತಪ್ಪೇನು ಇಲ್ಲ, ನಾವು ತಪ್ಪು ಮಾಡಿದ್ರುನು ನಮ್ಮನ್ನು ಶಿಕ್ಷಿಸೋರು ಯಾರು ಇಲ್ಲ ಅಂತ ಶುರು ಆಗ್ಬಿಡುತ್ತೆ. ಆತರ ಎಲ್ಲ ಮಾಡ್ಬಾರ್ದು. ಯಾರು ಅನ್ಯಾಯ ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು, ಅವ್ರು ನನ್ನೋರಾಗಿರ್ಲಿ ಬೇರೆಯವ್ರಾಗಿರ್ಲಿ ಯಾರೇ ಆಗ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಮತ್ ಸತ್ತವ್ರಿಗೆ ಬದುಕಿರೋರ್ಗೆ ಶೋಕ್ಸೋಲ್ಲ ಯಾರು ಪಂಡಿತ ಆದವನು ಅಂದ್ರೆ. ಯಾಕೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಯಾರು ಪಂಡಿತ ಅಂದ್ರೆ ಇಲ್ಲಿ ಜ್ಞಾನಿ ಅಂತ ತಿಳ್ಕೊಳ್ಳೋಣ. ಜ್ಞಾನಿ ಆದವನ್ಗೆ ಈ ದೇಹ ಮನ ಬುದ್ಧಿ ಯಾವುದು ಶಾಶ್ವತವಲ್ಲ, ನಮ್ಮಲ್ಲಿರೋ ಆತ್ಮ ಒಂದೇ ಶಾಶ್ವತ ಅನ್ನೋ ಅರಿವು ಜ್ಞಾನಿಗಾಗಿರೋದ್ರಿಂದ ನನ್ನಂತೆ ಅವರು ಯಾರೇ ಸತ್ರು ದೇಹ ಶಿಕ್ಷೆ ಅನುಭವಿಸಿರುತ್ತೆ ವಿನ ಆತ್ಮಕ್ಕೇನು ಆಗಿರಲ್ಲ. ಆತ್ಮ ಆನಂದ ಸ್ವರೂಪಿ. ಅದು ಶಿಕ್ಷೆಯನ್ನ ಅದನ್ನ ನೋವನ್ನು ಪಡಲ್ಲ, ಶಿಕ್ಷೆನೂ ಅನುಭವಿಸಲ್ಲ. ಹಾಗಾಗಿ ಇದಕ್ ನಾವು ಶೋಕಿಸ್ಬಾರ್ದು ಅಂತ ಇಲ್ಲಿ ಕೃಷ್ಣ ಪರಮಾತ್ಮರು ಹೇಳ್ತಾ ಇರ್ತಾರೆ ಅವ್ರಿಗೆ ಅಂತ. ಬಹಳ ಚೆನ್ನಾಗಿ ಹೇಳಿದ್ದೀರಾ ಸಂಧ್ಯಾಜಿ. ಹಾಗೆ ಇವಾಗ ಸತ್ತವರಿಗಾಗ್ಲಿ ಬದುಕು ಇರೋರಿಗಾಗ್ಲಿ ಯಾಕೆ ಶೋಕಿಸೋದಿಲ್ಲ ಪಂಡಿತ ಅಂತಂದ್ರೆ ಅವನಿಗೆ ಗೊತ್ತು. ಒಂದ್ ಮನೆ ಒಬ್ಬನ್ನ ನಾವು ಶಿಕ್ಷೆಗೆ ಒಳಪಡಿಸೋದನ್ನ ತಡೆದ್ರೆ ಒಂದ್ ಮನೆ ಉಳಿಸೋದಕ್ಕೋಸ್ಕರ ನಾವ್ ಇಡೀ ಊರಿಗೆ ಬೆಂಕಿ ಹಚ್ಚದಂಗ ಆಗತ್ತೆ ಅಂತ ಇಲ್ಲಿ. ಇವನ್ ಒಬ್ಬನ್ನ ನಾವು ಉಳ್ಸಕ್ ಹೋಯ್ತು ಅಂದ್ರೆ ಅದ್ರ ಪರಿಣಾಮ ಮುಂದೆ ಹೆಚ್ಚುತ್ತಾನೆ ಹೋಗ್ಬಿಡುತ್ತೆ. ಅನ್ಯಾಯ ಮಾಡೋರು ಹೆಚ್ಚುತ್ತಾರೆ. ಪ್ರಪಂಚದಲ್ಲಿ ಎಲ್ಲರೂ ಯಾರು ಸುಖ ಪಡಕ್ ಆಗಲ್ಲ. ಕೆಲವರು ಸುಖ ದುಃಖ ಇವನ್ನೆಲ್ಲಾನು ದುಃಖ ಪಡ್ಬೇಕಾಗಿದೆ. ಪ್ರತಿಯೊಬ್ರು ಅವ್ರಿಗೆ ಬಂದದ್ದನ್ನ ಅವನೇ ಸಂಪಾದಿಸ್ಬೇಕು. ಅಂದ್ರೆ ಇಲ್ಲಿ ಅವನ್ ಮಾಡದ್ ಕರ್ಮ ಅವನೇ ಅನುಭವಿಸ್ಬೇಕು ಅಂತ. ಯಾಕೆಂದ್ರೆ ಈಗ ದುರ್ಯೋಧನ ತಪ್ಪು ಮಾಡಿದಾನೆ ಅಂದ್ಮೇಲೆ ಅವನ ಕುಟುಂಬಸ್ಥರುವೇ ಅದನ್ನ ತಪ್ಪನ್ನ ಶಿಕ್ಷೆನ ಅನುಭವಿಸ್ಲೇಬೇಕು. ಅದು ಆಟೋಮೆಟಿಕ್. ಅದು ಒಬ್ಬ ಯಾರಾದ್ರೂ ನಾವೇ ಆದ್ರೂ ಅಷ್ಟೇ ಒಳ್ಳೇದನ್ನ ಮಾಡಿದ್ರೆ ನಮ್ ಕುಟುಂಬ ನಮ್ಮಿಂದಾಗಿ ಸುಖ ಅನುಭವಿಸುತ್ತೆ. ಈಗ ಯಾರಾದ್ರೂ ಈಗ ಒಂದ್ ಮಗುನೇ ಆಯ್ತು, ಸ್ಕೂಲ್ ನಲ್ಲಿ ಒಂದ್ ಒಳ್ಳೆ ಹೆಸರು ತಗೋತು ಅಂದ್ರೆ ಅವ್ರ ತಂದೆ ತಾಯಿಗೆ ಒಳ್ಳೆ ಹೆಸರು. ಅದೇ ಕೆಟ್ಟ ಹೆಸರು ತಗೊಂತು ಅಂದ್ರೆ ಮನೆಯಲ್ಲಿ ಇರೋರ್ಗೆಲ್ಲರಿಗೂ ಕೆಟ್ಟ ಹೆಸರೇನೆ. ಹಾಗೆ
ಇಲ್ಲೂ ಅದೇ ಆಗಿದೆ. ಇವನು ತಪ್ಪು ಮಾಡ್ದ ದುರ್ಯೋಧನ ಅಂದ್ಮೇಲೆ ಆಟೋಮೆಟಿಕಲಿ ಅವನು ಹೆಂಡತಿ ಮಕ್ಕಳು ಅದ್ರ ಫಲ ಅನುಭವಿಸ್ಲೇಬೇಕಾಗತ್ತೆ. ಅವ್ರು ತಪ್ಪು ಮಾಡಿದ್ರೋ ಮಾಡಿರ್ಲಿಲ್ವೋ, ಆದ್ರೆ ಅದ್ರ ಫಲನ ಹಿರಿಯರು ಮಾಡಿದ ಫಲ ಮಕ್ಕಳು ತಿನ್ಲೇಬೇಕು. ಅದಕ್ಕೆ ನಾವು ಶೋಕಿಸ್ಬಾರ್ದು ಅಂತ ಹೇಳ್ತಾರೆ. ಧನ್ಯವಾದಗಳು ಸಂಧ್ಯಾಜಿ. ನಾನು ಆಗ್ಲೇ ಹೇಳ್ದ ಹಾಗೆ ಒಂದು ಇಲ್ಲಿ ಬೀಜ ಮಂತ್ರ ಅಂದ್ರೆ ಇಲ್ಲಿಂದ ಪೂರ್ತಿಯಾಗಿ ಆತ್ಮಜ್ಞಾನವನ್ನ ಹೇಳ್ತಾರೆ ಶ್ರೀಕೃಷ್ಣ. ಇದು ಶೋಕಕ್ಕೆ ಮೂಲ ಕಾರಣ ನೀವೆಲ್ಲ ಹೇಳ್ದ ಹಾಗೆ ನಾನು ಅಂತಂದ್ಬಿಟ್ಟು ದೇಹವೇ ನಾನು ಅಂತ ಅನ್ಕೊಂಡಿರೋದು ಅದೇ ಮೂಲವಾದ ಕಾರಣ. ದೇಹ ನಾನು ಅಂತ ಯಾತಕ್ಕೆ ಅನ್ಕೊಂಡಿದ್ದೀನಿ ಅಂದ್ರೆ ನನಗೆ ಅಜ್ಞಾನ ಇದೆ. ಅಜ್ಞಾನ ಇರುವಾಗ ನನಗೆ ಕಾಣಿಸೋದು ದೇಹ ಮನಸ್ಸು ಬುದ್ಧಿಗಳು ಮಾತ್ರ. ನಾನು ಯಾರು, ನನ್ನ ನಿಜ ಸ್ವರೂಪ ಯಾವುದು ಅನ್ನೋದು ಗೊತ್ತಿಲ್ಲ. ಹಾಗಾಗ್ಬಿಟ್ಟು ದೇಹಕ್ಕೆ ಯಾವಾಗ ಅಂಟ್ಕೊಳ್ತೀನೋ ಆ ದೇಹಕ್ಕೆ ಆಗುವ ಬಾಧೆಗಳೆಲ್ಲವೂ ನನ್ನವೇ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಆಗ ಅದಕ್ಕೆ ಏನಾಗುತ್ತೆ, ಇವಾಗ ಅವ್ರು ಇಲ್ದೆ ಹೋಗ್ತಾರೆ ಅಂದಾಗ ಆಗ ಅದು ಇಲ್ದೆ ಹೋಗುತ್ತಲ್ಲ ಅಂತ ಅನ್ನುವ ಮೋಹ, ಅದರಿಂದ ಶೋಕ ಉಂಟಾಗತ್ತೆ. ಈ ರೀತಿಯಲ್ಲಿ ಶೋಕಕ್ಕೆ ಮೂಲ ಕಾರಣ ಅಜ್ಞಾನವೇ ಆಗಿರುತ್ತೆ. ಯಾಕೆಂದ್ರೆ ನನ್ನ ನಿಜ ಸ್ವರೂಪ ನನಗೆ ಗೊತ್ತಿಲ್ಲ. ಆದ್ರೆ ಈ ಅಹಂಕಾರದಲ್ಲಿ ನಾನು ಯಾವಾಗ್ಲೂ ನಾನು ಜೀವನವನ್ನು ಮಾಡ್ತಾ ಇರ್ಬೇಕಾದ್ರೆ ಎಲ್ಲವನ್ನು ಗಳಿಸಿದಾಗ ನಾನು ಸಮರ್ಥ, ನಾನು ಎಲ್ಲವನ್ನು ಗಳಿಸ್ತೀನಿ ಅಂತ ನನ್ನಂತಹ ಶೂರ ಇಲ್ಲ ಅಂತಂದ್ಬಿಟ್ಟು ಅರ್ಜುನ ಅನ್ಕೊಂಡಿರ್ತಾನೆ. ಅದೇ ರೀತಿಯಲ್ಲಿ ಅವನು ಸಮರ್ಥನಾಗಿ ಜೀವನವನ್ನ ಮಾಡ್ತಾ ಇರ್ತಾನೆ. ಯಾವಾಗ ಹೀಗೆ ಎಲ್ಲವೂ ನಾವು ಅಷ್ಟೇ ಅನ್ಕೊಂಡಿರ್ತೀವಿ, ನನ್ ಬಿಟ್ರೆ ಇಲ್ಲ ಅಂತಂದ್ಬಿಟ್ಟು, ಆದ್ರೆ ನಮಗೆ ಎದುರಾಗುವಂತಹ ಸಂದರ್ಭಗಳು ಬೇರೆ ಬೇರೆಯಾಗಿ ಇರುತ್ತೆ. ಒಂದೊಂದು ಸಂದರ್ಭದಲ್ಲಿ ಆ ಒಂದು ನಮ್ಮ ಆತ್ಮವಿಶ್ವಾಸಕ್ಕೆ ಪೆಟ್ಟು ಕೊಡುವಂತಹ ಸಂದರ್ಭಗಳು ಬರುತ್ತವೆ. ಆಗ ನಾ ಏನ್ ಮಾಡ್ಬೇಕು ಅನ್ನೋದು ನನಗೆ ದಿಕ್ಕು ತೋಚಲ್ಲ. ನನ್ನನ್ನ ಮೀರಿದಂತಹದ್ದು ಅದಾಗಿರುತ್ತೆ. ಆವಾಗ ನಾನು ಪೂರ್ತಿಯಾಗಿ ದೈವವನ್ನೇ ಬೇಡ್ಕೊಳ್ಳೋದು, ನಾನು ಏನ್ ಮಾಡ್ಬೇಕು, ನನಗೆ ದಿಕ್ಕು ತೋಚ್ತಾ ಇಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಅವನು ಪೂರ್ತಿಯಾಗಿ ಶರಣಾಗಿ ಕೇಳ್ತಾನೆ. ಆಗ ಶ್ರೀಕೃಷ್ಣ ಚಿಂತೆ ಮಾಡ್ತಾನೆ, ನೀನು ಏನು ನಿನ್ನ ಕತೆ, ನೀನು ಎಷ್ಟೊಂದು ಸಾಮಾಜಿಕವಾಗಿ ಹೇಗಾಗುತ್ತೆ, ಮತ್ತೆ ನಿನಗೆ ಹೇಗೆ ಅವರುಗಳು ಇಲ್ಲ ಅನ್ನೋದಕ್ಕೋಸ್ಕರ ಧಾರ್ಮಿಕವಾಗಿ ನೀನು ಚಿಂತನೆಯನ್ನ ಮಾಡಿದೀಯಾ, ಅದು ಎಲ್ಲ ಹೇಳ್ತೀಯ, ಎಲ್ಲ ಗೊತ್ತಿರೋ ಥರನೇ ಮಾತಾಡ್ತೀಯ, ಮತ್ತೆ ಪಂಡಿತನ ಥರ ಎಲ್ಲ ನಂಗೆ ಗೊತ್ತಿದೆ ಅಂತಂದ್ಬಿಟ್ಟು ಮಾತಾಡ್ತೀಯ. ಆದ್ರೆ ನಿಜವಾದ ಪಂಡಿತರು ಸತ್ತೋರ್ಗಾಗ್ಲಿ ಬದುಕಿರೋರ್ಗಾಗ್ಲಿ ಶೋಕಿಸಲ್ಲ. ಅದು ಶ್ರೀಕೃಷ್ಣನ್ಗೆ ಗೊತ್ತು. ಯಾಕೆ ಶೋಕಿಸಲ್ಲ? ಆದ್ರೆ ಅರ್ಜುನನ್ಗೆ ಸತ್ತ ಮೇಲೆ ದೇಹ ಹುಟ್ಟುತ್ತೆ, ಸಾಯುತ್ತೆ, ಮರಣ ಆದ್ಮೇಲೆ ಅವ್ರು ಸಿಗಲ್ಲ ಅಂತ. ಆದ್ರೆ ಶ್ರೀಕೃಷ್ಣನ್ಗೆ ಗೊತ್ತಿಲ್ಲ, ಹುಟ್ಟು ಸಾವುಗಳಿಂದ ಆಚೆನೂ ಎಲ್ಲರೂ ಇರ್ತಾರೆ ಅನ್ನೋದು. ಈ ಆತ್ಮ ಅನ್ನೋದಕ್ಕೆ ಸಾವು ಅನ್ನೋದಿಲ್ಲ, ಏನಿದ್ರು ದೇಹಕ್ಕೆ ಮಾತ್ರ ಸಾವು ಅನ್ನೋದು ಇರೋದು. ಈಗ ಏನು ಅವನು ಎದುರಿಸಬೇಕಾದಂತಹದ್ದು ಏನು, ಅದಕ್ಕೆ ಪರಿಹಾರ ಏನು, ಯುದ್ಧ ಮಾಡ್ಬೇಕು. ಯಾಕಂದ್ರೆ ಭೀಷ್ಮರಿಗಾಗ್ಲಿ ದ್ರೋಣರಿಗಾಗ್ಲಿ ಅವ್ರಿಗೆ ಫುಲ್ ಕ್ಲಾರಿಟಿ ಇದೆ, ಅವರು ಜ್ಞಾನಿಗಳು. ನಾನು ಈ ಸಿಂಹಾಸನವನ್ನ ಕಾಪಾಡ್ಬೇಕು ಅಷ್ಟೇ ನನ್ನದು. ಅದರ ಎದುರಾಳಿ ಯಾರೇ ಆಗಿರಬಹುದು, ಅರ್ಜುನನೇ ಆಗಿರ್ಬೋದು, ಧರ್ಮರಾಯ ಯುಧಿಷ್ಠಿರನೇ ಆಗಿರ್ಬಹುದು, ಅವರು ನಿಂತಿದ್ದಾರೆ. ಅವ್ರು ಏನಾದ್ರು ಒಂದು ಸರ್ತಿ ಏನಾದ್ರು ಹೇಗಪ್ಪ ಇವ್ರನ್ನ ಕೊಲ್ಲೋದು ಅಂತಂದ್ರ ಇಲ್ಲ. ಆದ್ರೆ ಇವನಿಗೆ ಮಾತ್ರ ಅವನಿರುವ ಹಂತ ಹಾಗೆ, ಅವರು ಮಹಾಜ್ಞಾನಿಗಳು, ಅದನ್ನೆಲ್ಲ ಹೇಳ್ತಾನೆ. ಮತ್ತೆ ಈ ಸತ್ತವರು ಬದುಕಿರೋರು ಅಂತಂದ್ರೆ ಸಾವು ಬದುಕು ಬರೀ ದೇಹಕ್ಕೆ ಮಾತ್ರ ಇರೋದು, ಅದಕ್ಕಿಂತ ಆಚೆ ಯಾವಾಗ್ಲೂ ಆತ್ಮ ಅನ್ನೋದಿರುತ್ತೆ ಅಂತ. ಆದ್ರೆ ಅವನಿಗೆ ಅರ್ಥ ಆಗಲ್ಲ, ಅದು ಗೊತ್ತಾಗತ್ತೆ, ಇವನಿಗೆ ಅರ್ಥ ಆಗ್ಲಿಲ್ಲ ಅಂತ. ಹಾಗಾಗಿ ಮುಂದಿನ ಶ್ಲೋಕವನ್ನ ಶುರು ಮಾಡ್ಕೊಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ, ಅರ್ಜುನ ಮತ್ತು ಯುದ್ಧದಲ್ಲಿ ನೆರೆದಿದ್ದ ಸಮಸ್ತ ಅರಸರು, ಪೂರ್ವದಲ್ಲಿ ಮತ್ತು ಮುಂದೆಯೂ ಇರುವರು, ಮತ್ತೆ ಆತ್ಮಸ್ವರೂಪವನ್ನ ವಿವರಿಸಿ. ಆತ್ಮಸ್ವರೂಪ ಅಂದ್ರೆ ಏನು? ಎಲ್ಲರೂ ಆತ್ಮಸ್ವರೂಪರಾದರೆ ಸದಾ ಇರಬಲ್ಲರೆ.
ಹೀಗೆ ಹಿಂದೆ ಈ 11ನೇ ಶ್ಲೋಕದಲ್ಲಿ ಇವತ್ತು ಪೂರ್ತಿಯಾಗಿ ಬರೀ 11ನೇ ಶ್ಲೋಕ ಆದ್ರೆ ಅಷ್ಟೇನೆ ಸಾಕು, ಸಂಪೂರ್ಣವಾಗಿ ಇದನ್ನ ತಿಳಿದುಕೊಂಡ್ಬಿಡೋಣ. ಬೇಕಾದ್ರೆ 12, 13ನೇ ಶ್ಲೋಕವನ್ನ ಮುಂದಿನ ತರಗತಿಯಲ್ಲಿ ಮಾಡಿದ್ರು ಆಗತ್ತೆ. ಇದು ಹೇಗೆ ಅಂದ್ರೆ ಇನ್ನೊಂದು ಸ್ವಲ್ಪ ಹೇಳೋಣ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಇವಾಗ ಯಾವ್ದಾದ್ರು ಒಂದು ರೂಪ ಅಂದ್ರೆ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ, ಅಂದ್ರೆ ದೈಹಿಕವಾಗಿ ಇಷ್ಟವಾಗುತ್ತೆ ಅಂತಂದ್ರೆ ಅದನ್ನ ಇಷ್ಟಪಡ್ತೀನಿ. ಆದರೆ ಇನ್ನೊಂದಕ್ಕೆ ಅದು ರೂಪ ಚೆನ್ನಾಗಿರಲ್ಲ, ಆದ್ರೆ ಮಾನಸಿಕವಾಗಿ ಬಹಳ ಇಷ್ಟವಾಗುವಂತಹದ್ದು ಪದಾರ್ಥ ಇರುತ್ತೆ. ಆವಾಗ ನಾವು ರೂಪಕ್ಕಾಗಿ ನೋಡಲ್ಲ, ಯಾವಾಗ್ಲೂ ಅದು ಮಾನಸಿಕವಾಗಿ ನನಗೆ ಹೇಗೆ ಹತ್ತಿರವಾಗತ್ತೆ ಅನ್ನೋದನ್ನ ನಾನು ನೋಡ್ತೀನಿ. ಈ ರೂಪ ಮತ್ತು ಮಾನಸಿಕವಾದಂತಹ ಒಂದು ಭಾವನೆಗೆ ಮೀರಿದಂತಹದ್ದು ಬುದ್ಧಿಯಲ್ಲಿ ತಿಳುವಳಿಕೆ ಇರೋದು. ಇದು ಹೇಗೆ ನನಗೆ ಒಳ್ಳೆಯದು ಅನ್ನೋದು. ಇದು ಒಂದು ತರಕಾರಿಗಳನ್ನ ನಾವು ನೋಡಿದ್ರೆ ಸಾಕು, ಅದು ರೂಪ ಆಗ್ಲಿ ಮಾನಸಿಕವಾಗಿ ಒಂದು ವಾಸನೆ ಆಗ್ಲಿ ಇಷ್ಟ ಆಗದಿದ್ರು ನನಗೆ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಅನ್ನೋದು ಗೊತ್ತಾದಾಗ ನಾವು ಇವೆರಡನ್ನ ಅದರ ರೂಪವನ್ನಾಗ್ಲಿ ಅಥವಾ ನನಗೆ ಅದು ಹಿತ ಕೊಡುತ್ತೆ ಅನ್ನುವ ಯಾವ ಭಾವನೆಗಾಗ್ಲಿ ನಾವು ಒಳಗಾಗಲ್ಲ. ನಮ್ಮ ಬುದ್ಧಿ ಏನ್ ಮಾಡುತ್ತೆ, ಅದು ಎಷ್ಟು ನನ್ನ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನ ಯೋಚನೆ ಮಾಡಿಬಿಟ್ಟು ಬೌದ್ಧಿಕವಾಗಿ ಅದನ್ನ ಆರಿಸ್ಕೊಳ್ತೀವಿ. ಹೀಗೆ ಮುಂದುವರೆದ ಮೇಲೆ ಇವು ಮೂರರಲ್ಲೂ ಸೋತಾಗ ಕೊನೆಯದಾಗಿ ಇದಕ್ಕಿಂತ ಎತ್ತರವಾದದ್ದು ಇನ್ನೊಂದಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಲ್ಲ. ಯಾವಾಗ ಗುರು ಬರ್ತಾನೋ ನಮ್ಮ ಜೀವನದಲ್ಲಿ, ಆಗ ಇದು ಎಲ್ಲಕ್ಕಿಂತ ಮೀರಿದ್ದು ಅಂದ್ರೆ ದೇಹ ಮನಸ್ಸು ಬುದ್ಧಿಗಳಿಗಿಂತ ಮೀರಿದ್ದು ಆತ್ಮನಿದಾನೆ. ಆತ್ಮನ ನೋಡು, ಅದು ಶಾಶ್ವತವಾದದ್ದು. ಆಗ ನಿನಗೆ ಬೇರೆ ಎಲ್ಲಿ ಚಲಿಸುವುದಕ್ಕೆ ನಿನಗೆ ಚಲನೆ ಇರಲ್ಲ, ನೀನು ಅಲ್ಲಿ ಸ್ಥಿತನಾಗ್ತೀಯ, ನಿನ್ನ ಸ್ವರೂಪ ಅದು, ನೀನು ಆತ್ಮನು ಅಂತ ಗುರು ಹೇಳ್ಕೊಡ್ತಾರೆ. ಆ ರೀತಿಯಲ್ಲಿ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಸಕಲವನ್ನು ನೀನು ಆತ್ಮಸ್ವರೂಪಿ ಅಂತ ಇಲ್ಲಿಂದ ತಿಳಿ ಹೇಳ್ತಾರೆ. ಯಾಕೆ ಅಂದ್ರೆ ಅವನಿಗೆ ದೇಹ, ಅದಕ್ಕೋಸ್ಕರ ಮೋಹ, ನಾನು ದೇಹ ಅನ್ಕೊಂಡಾಗ ಅವನಿಗೆ ಮೋಹ ಈ ರೀತಿಯ ಅವನಿಗೆ ಎಂಥ ಶೂರನಾದ್ರೂ ಸಹ ಅವನನ್ನ ನಿಸ್ತೇಜನನ್ನಾಗಿ ಮಾಡ್ಬಿಡ್ತು. ಹೇಗೆ ಮಾನಸಿಕ ಗೊಂದಲದಿಂದ ಅವನಿಗೆ ದೈಹಿಕ ಬಲವೂ ಸಹ ಇಲ್ಲದೆ ಅವನು ಹುಡುಗಿ ಹೋಗ್ತಾನೆ. ಈ ರೀತಿಯಾಗಿ ಅವನಿರ್ಬೇಕಾದ್ರೆ ಅವನನ್ನ ಮತ್ತೆ ಮೇಲೆ ಎಬ್ಬಿಸಬೇಕಾದ್ರೆ ಏನಿದ್ರು ಆತ್ಮದರ್ಶನ ಆಗ್ಬೇಕು. ಹಾಗಾಗಿ ಆತ್ಮಜ್ಞಾನವನ್ನ ಹರಿಸ್ತಾರೆ. ಏನಾದ್ರೂ ಪ್ರಶ್ನೆ ಇದೆಯಾ ಆಂಟಿ? 2ನೇ ಪ್ರಶ್ನೆ, ಭೀಷ್ಮ ದ್ರೋಣರಿಗೆ ಏಕೆ ಶೋಕಿಸಬಾರದು? ಏಕೆ ಶೋಕಿಸಬಾರದು ಅಂತ? ಯಾಕಂದ್ರೆ ಭೀಷ್ಮ ದ್ರೋಣರು ಇಲ್ಲಿ 4ನೇ ಪ್ರಶ್ನೆ ಇದೆ ಅಲ್ವಾ? ಇಲ್ಲ ಆಂಟಿ, ನೀವ್ ಹೇಳಿದೀರಾ. ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ಎಷ್ಟೋ ಕಡೆ ಪ್ರವಚನ ಎಲ್ಲ ಕೇಳಿದೀವಿ. ಈ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಆಂಟಿ. ಇದು ನನಗೂ ಫ್ಲಾಶ್ ಆಗಿರ್ಲಿಲ್ಲ. ಈ ಪ್ರಶ್ನೆ ನಾವು ಬರೀ ಅರ್ಜುನನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಲ್ಲ, ಇನ್ನೊಂದ್ ಕಡೆ ಯೋಚನೆ ಮಾಡಿಲ್ಲ. ಇವ್ರು ಇನ್ನ ತುಂಬಾ ಪಂಡಿತರು, ನೀವ್ ಹೇಳ್ದಾಗ ಅವ್ರಿಗೆಲ್ಲಾ ಗೊತ್ತಿದೆ, ಎಲ್ಲಾ ಧರ್ಮಗಳು ಗೊತ್ತಿದೆ. ಆ ಪ್ರಶ್ನೆಗೆ ಯಾರು ಇದು ಮಾಡಿರ್ಲಿಲ್ಲ, ಟಚ್ ಮಾಡಿಲ್ಲ. ಅಟ್ಲೀಸ್ಟ್ ನಾನು ಎಷ್ಟು ಕೇಳಿದ್ದೀನೋ ಅಷ್ಟು ಮಟ್ಟಿಗೆ ಈ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಆಂಟಿ. ಇದು ಇನ್ನ ಡೆಪ್ತ್ಗೆ ತಗೊಂಡ್ ಹೋಯ್ತು. ನನ್ನಂತಹ ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀನೋ ನನ್ಮಂತವ್ರಿಗೆ ಇನ್ನ ಡೆಪ್ತ್ಗೆ ತಗೊಂಡೋಯ್ತು. ನನ್ ಅಷ್ಟೇ ಆಂಟಿ. ನೀವ್ ಹೇಳಿ ಆಂಟಿ, ಏನೋ ಹೇಳ್ತಾ ಅದೇ ಇವಾಗ 11ನೇ ಶ್ಲೋಕದಲ್ಲಿ ಇಷ್ಟು ಗೊತ್ತಾಯ್ತು. ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ಹೇಳು ಅಂತಂದ್ರೆ ಹೇಳ್ಬಿಡ್ತೀನಿ. ಇವಾಗ ದೇಹ ಮನಸ್ಸು ಬುದ್ಧಿಗಳನ್ನ ಹೇಗೆ ಆ 3 ಹಂತದಲ್ಲಿ ಹೇಗೆ ಅಂತಂದ್ರೆ, ಈಗ ಯಾರೋ ಒಬ್ರು ಹೆಂಗಸರು ಇರ್ತಾರೆ ಅಂತ ಇಟ್ಕೊಳ್ಳೋಣ. ಅವರು ದೈಹಿಕವಾಗಿ ನೋಡಿದಾಗ ಅವರ ಸೌಂದರ್ಯವನ್ನ ನೋಡ್ತಾರೆ, ಆದ್ರೆ ಮಾನಸಿಕವಾಗಿ ನೋಡಿದಾಗ ಅವರು ಪೂಜನೀಯರು, ಅವರು ನನ್ನ ತಾಯಿ, ನನ್ನ ಅಜ್ಜಿ ಹೀಗೆ, ಅಥವಾ ನನ್ನ ಮಗಳು
ಈ ರೀತಿಯಲ್ಲಿ ಪೂಜನೀಯ ಭಾವದಲ್ಲಿ ಅಥವಾ ಪ್ರೀತಿಪೂರ್ವಕವಾಗಿ ಭಾವನಾತ್ಮಕವಾಗಿ ನೋಡ್ತಾರೆ. ಇದು ಮನಸ್ಸಿನ ಹಂತ. ಮತ್ತೆ ಭೌತಿಕವಾಗಿ ನೋಡಿದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಅಂಗಾಂಗಗಳಲ್ಲೂ ಸಹ ಏನಿದೆ ಎಲ್ಲವೂ ಸೆಲ್ಸ್ ಇಂದ ಅದೇ ಜೀವಕೋಶಗಳಿಂದ ಮಾಡಿದೆ. ಅವುಗಳಿಗೆ ಅಂಗಾಂಗ ಇದೆ. ಇವುಗಳಲ್ಲಿ ಇಂತಹ ದ್ರವಗಳು, ಇಂತಹ ಕೆಮಿಕಲ್ಸ್ ಇರುತ್ತೆ, ಇಂಥದ್ದು ಲಿಬರೇಟ್ ಆಗತ್ತೆ, ಸಂತೋಷ ಆದಾಗ ಹೀಗಾಗತ್ತೆ, ದುಃಖ ಆದಾಗ ಹೀಗಾಗತ್ತೆ. ಒಂದೊಂದು ಭಾವನೆಗೂ ಒಂದೊಂದು ಹಾರ್ಮೋನ್ ಅನ್ನೋದು ಇರುತ್ತೆ, ಡೈಜೆಸ್ಟಿವ್ ಹಾರ್ಮೋನ್ಸ್ ಬೇರೆ ಇರುತ್ತೆ. ಹೀಗೆ ಪ್ರತಿಯೊಂದು ಬೌದ್ಧಿಕವಾಗಿ ಬುದ್ಧಿಯಲ್ಲಿ ಆ ರೀತಿಯ ಆಲೋಚನೆಗಳಿರುತ್ತೆ. ಆದರೆ ಇವು ಮೂರನ್ನು ದಾಟಿದ್ದು ಆಧ್ಯಾತ್ಮಕ್ಕೆ ಈ ಯಾವ ಒಂದು ಈ ರೀತಿಯ ಬದಲಾವಣೆ ಆಗುವಂತಹ ಯಾವುದು ಇರಲ್ಲ. ಅದು ಶಾಶ್ವತವಾಗಿ ಸ್ಥಿರವಾಗಿ ಇರುವಂತಹದ್ದು. ಈ ಮೂರು ನಾವು ಆಲೋಚನೆಗಳನ್ನ ಇವಾಗ ಮಾಡಿದ್ದು, ದೇಹ ಮನಸ್ಸು ಬುದ್ಧಿಗಳ ಆಲೋಚನೆ ಮಾಡಿದ್ದು, ಅವೆಲ್ಲನೂ ಶಾಶ್ವತವಾಗಿರಲ್ಲ. ಅವೆಲ್ಲ ಬದಲಾವಣೆಗೆ ಒಳಗಾಗುವಂತಹದ್ದು. ಆದರೆ ನಾನು ಶಾಶ್ವತವಾದ ಆತ್ಮ, ಅದು ನಾನು, ಇದು ನಾನಲ್ಲ, ಈ ದೇಹ ಮನಸ್ಸು ಬುದ್ಧಿಗಳಲ್ಲ. ಅದನ್ನ ಹೇಳಿದಾಗ ಅವನಿಗೆ ಈ ಭ್ರಮೆ ಅನ್ನೋದು ಬಿಟ್ಟು ಹೋಗ್ಬಿಡುತ್ತೆ. ಯಾವ ಒಂದು ಅಜ್ಞಾನದಿಂದ ಬಂದಿರುವಂತಹ ಈ ಶೋಕ ಮೋಹಗಳು ಹೋಗ್ಬಿಟ್ಟು ಆತ್ಮಜ್ಞಾನದಲ್ಲಿ ಸ್ಥಿರವಾದಾಗ ನನ್ನ ಕರ್ತವ್ಯ ಏನು ಅನ್ನೋದು ಅವನು ತಿಳಿದುಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಅಂತ ಆತ್ಮಜ್ಞಾನವನ್ನ ಹೇಳ್ತಾರೆ. ಆವಾಗ ಒಳಗಿನಿಂದ ನಾನು ಯಾರು, ನಾನು ಅಹಂಕಾರದ ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ, ಇಲ್ಲ, ನಾನು ಅಹಂಕಾರದ ಕೆಳಗಡೆ ಕೆಲಸ ಮಾಡಲ್ಲ, ಅದು ನಿಜ ಅಲ್ಲ, ಅದು ಮಿಥ್ಯ, ನಾನು ಆತ್ಮಸ್ವರೂಪಿ ಅನ್ನೋದು ತಿಳಿದುಕೊಂಡಾಗ ಅವನು ಮಾಡುವ ಕೆಲಸಗಳೇ ಬೇರೆ ರೀತಿಯಲ್ಲಿ ಇರುತ್ತೆ. ಅವನು ಲೋಕ ಕಲ್ಯಾಣ ಕೆಲಸಗಳನ್ನ ಮಾಡ್ತಾನೆ. ಆದ್ರಿಂದ ನಾನು ಆತ್ಮಬೋಧನೆಯನ್ನ ಮಾಡ್ಬೇಕು ಅಂತ ಶ್ರೀಕೃಷ್ಣ ಬೋಧನೆಯನ್ನ ಮಾಡ್ತಾನೆ. ಈಗ 8 ಗಂಟೆ, ಇನ್ನು ಇವಾಗ 12:13 ಹೋಗೋಣವಾ? ಪರವಾಗಿಲ್ವಾ ಎಲ್ಲರಿಗೂ? ಈ ಭೀಷ್ಮ ದ್ರೋಣರಿಗಾಗಿ ಏತಕ್ಕೆ ಶೋಕಿಸಬಾರ್ದು ಅದನ್ನೇ ಸ್ವಲ್ಪ ವಿವರಿಸ್ಬಿಡಿ. ಹೇಳ್ದೆ ಅಲ್ವಾ, ಭೀಷ್ಮ ದ್ರೋಣರು ಅವ್ರಿಗೇನು ಶಂಕೆ ಇಲ್ಲ, ಅವರು ಆತ್ಮಜ್ಞಾನ ಅವ್ರಿಗೆ ಚೆನ್ನಾಗಿರುತ್ತೆ. ಅವರು ಏನು ಅಂತಂದ್ರೆ ಅವರು ಸಿಂಹಾಸನವನ್ನ ಕಾಪಾಡ್ಬೇಕು ಅನ್ನೋದೇ ಅವ್ರದಷ್ಟೇ. ಭೀಷ್ಮ ಪ್ರತಿಜ್ಞೆ ಮಾಡಿರ್ತಾನೆ, ನಾನು ಏನೇ ಆಗ್ಲಿ ಹಸ್ತಿನಾವತಿ ಸಿಂಹಾಸನಕ್ಕೆ ಬದ್ಧನಾಗಿರ್ತೀನಿ, ನಾನು ಕಾಪಾಡ್ತೀನಿ, ನನ್ನ ಕೊನೆ ಉಸಿರು ಇರುವವರೆಗೂ ನಾನು ಕಾಪಾಡ್ತೀನಿ. ಅವನು ತಾನಾಗಿಯೇ ಪ್ರಾಣ ಬಿಡ್ಬೇಕೆ ಹೊರತು ಅವನನ್ನ ಯಾರು ಸಾಯಿಸಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಕಾಪಾಡ್ತೀನಿ ಅಂತಂದ್ಬಿಟ್ಟು ಭೀಷ್ಮ ಪ್ರತಿಜ್ಞೆ ಅಂತಂದ್ರೆ ಅಂತಿಂತದ್ದಲ್ಲ, ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ದ್ರೋಣರಿಗೂ ಇರುತ್ತೆ. ಅವ್ರಿಗೆ ಕಷ್ಟದಲ್ಲಿದ್ದಾಗ ಅವ್ರಿಗೆ ಆಶ್ರಯ ಕೊಟ್ಟಿದ್ದು ಇವರು. ಅವರು ಮೊದ್ಲಿಂದ ನಿಯತಾಗಿ ಆ ಒಂದು ಸಿಂಹಾಸನಕ್ಕೋಸ್ಕರನೇ ಅವರು ಬದ್ಧತೆಯಿಂದ ಅಲ್ಲಿ ಅನ್ನವನ್ನ ನಾವು ಉಂಡಿದ್ವಿ, ಎಲ್ಲಿ ನಾವು ಊಟ ಮಾಡ್ತೀವೋ, ಎಲ್ಲಿ ಅನ್ನವನ್ನ ತಿಂತೀವೋ ಅದಕ್ಕೆ ಋಣವನ್ನ ತೀರಿಸೋದು ನಮ್ಮ ಬದ್ಧತೆ ಅನ್ನೋದು ಅವ್ರಿಗೆ ಇರುತ್ತೆ. ಮತ್ತೆ ಅವರು ಆತ್ಮಜ್ಞಾನಿಗಳು. ನಾವು ಸುಮ್ಮನೆ ನಾಮಕವಸ್ಥೆಗೆ ಬೇರೆಯವ್ರನ್ನ ಸಾಯಿಸ್ತೀವಿ ಅಂತ ಅನ್ಕೊಂಡು ಬಂದಿರೋದಷ್ಟೇ, ಆದ್ರೆ ಎಲ್ಲ ಶಾಶ್ವತವಾಗಿ ಇರುವಂತಹವರು ಅಂತ. ಭೀಷ್ಮರು ಎಂತ ಜ್ಞಾನಿಗಳು ಅಂತಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರಬಹುದು ಅಲ್ವಾ? ಅಲ್ಲ, ಗೊತ್ತಿತ್ತು, ಆದ್ರೂ ಕೂಡ ವಿಷ್ಣು ಸಹಸ್ರನಾಮ ಹೇಳ್ದಂತವ್ರು. ಇಲ್ಲ, ಈ ಪ್ರಶ್ನೆ ಒಂದ್ ಸ್ವಲ್ಪ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ. ಭೀಷ್ಮರು ಅದು ದ್ರೋಣರದು ಗೊತ್ತಿತ್ತು, ಯಾಕೆ ಶೋಕಿಸಬಾರ್ದು ಅಂತ ಮತ್ತೆ ಅದು ಪ್ರಶ್ನೆನೆ ಬರ್ತಾ ಇತ್ತು. ಇವಾಗ ಕ್ಲಾರಿಟಿ ಅವ್ರ ಧರ್ಮನ ಅವ್ರು ಪಾಲಿಸ್ತಾ ಬಂದಿದ್ದಾರೆ, ಅವರು ಜ್ಞಾನಿಗಳೇನೆ ಅಲ್ವಾ? ನಾನು ಆತರ ತಿಳ್ಕೊಂತ ಇದ್ದೀನಿ ಈಗ. ವಿಷ್ಣು ಸಹಸ್ರನಾಮನೇ ಹೇಳಿರುವಂತವ್ರು ಅವರು. ಅದು ಕೇಳಕ್ಕೆ ಕಳಿಸಿದ್ದೆ ಕೃಷ್ಣ ಪರಮಾತ್ಮ ಇವ್ರನ್ನ ಯುಧಿಷ್ಠರ್ನ ಅಲ್ಲಿಗೆ ಕಳಿಸ್ತಾರೆ ಅಂತ್ಯಕಾಲದಲ್ಲಿ ಅಲ್ವಾ? ಹಾಗಾಗಿ ಅದೇ ಇವಾಗ ಕ್ಲಾರಿಟಿ ಸಿಕ್ತು. ಹಲೋ.
ಆಂಟಿ ನಾನೊಂದು ಇದಕ್ಕೆ ಹಾ. ಆಡ್ ಮಾಡ್ಬೋದಾ? ಈ ಭೀಷ್ಮ ಲಾಸ್ಟ್ ಎಲ್ಲ ಇದ್ರ ಮೇಲೆ ಮಲ್ಗಿರ್ತಾರಲ್ವಾ, ನೀವ್ ಹೇಳ್ದಾಗ ಜಗಶ್ಶಯ್ಯ ಮೇಲೆ ಹಾ ಇಚ್ಛಾಮರಣಿ. ಅವ್ರು ಇಚ್ಛಾಮಯಿ ಅಂದ್ರೆ ಅವ್ರಿಗೆ ನೀವ್ ಹೇಳೋ ತರ ಅವ್ರಿಗೆ ಆ ವರ ಬಂದಿರತ್ತೆ, ಅವರೇ ಇಷ್ಟ ಬಿದ್ರೆ ಮಾತ್ರ ಪ್ರಾಣ ತ್ಯಾಗ ಮಾಡೋದು, ಇನ್ಯಾರ ಕೈಯಲ್ಲೂ ಇರ್ಲಿಲ್ಲ ಅದು. ಲಾಸ್ಟ್ ಅಲ್ಲಿ ಅದೇ ಉತ್ತರಾಯಣ ಪುಣ್ಯ ಕಾಲ ಬಂದಾಗ ಆ ಟೈಮ್ ನೋಡಿ ಅದೇ ಒಳ್ಳೆ ಸಮಯ ಅಂತ ಹೇಳಿ ಅವ್ರಾಗ ಅವರು ಪ್ರಾಣ ತ್ಯಾಗ ಮಾಡ್ಕೊಂತಾರೆ. ಆವಾಗ ಅವ್ರು ಮಲ್ಗಿರುವಾಗ ಯುದ್ಧ ಎಲ್ಲ ಮುಗಿದ್ಮೇಲೆ ಹೇಳ್ತಾರೆ, ಕೃಷ್ಣ ಪಾಂಡವರ್ನೆಲ್ಲ ಗೆಲ್ತಾರಲ್ವಾ, ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತಾರೆ ಭೀಷ್ಮ ಹತ್ರ ಅಲ್ಲಿ ಅನ್ನವಾಗ ಇವಳು ದ್ರೌಪದಿ ಏನೋ ಕೇಳ್ತಾಳೆ ಅನ್ಸತ್ತೆ ಭೀಷ್ಮನ್ನ, ಯಾಕೆ ನಿಮ್ಗೆಲ್ಲ ಗೊತ್ತಿತ್ತಲ್ವಾ ಯುದ್ಧ ತಡಿಬೋದಿತ್ತು, ನೀವ್ ಯಾಕೆ ತಪ್ಪು ಅಂತ ಹೇಳಲಿಲ್ಲ, ಅವಾಗೆಲ್ಲ ಇದು ಮಾಡಿದ್ದು ವಸ್ತ್ರಾಭರಣ ಅದೇ ಅದು ಮಾಡಿದಾಗ ನೀವ್ ಯಾಕೆ ಸುಮ್ನೆ ಇದ್ರಿ, ಎಲ್ಲ ಶುರು ಆಗಿದ್ದು ಅಲ್ಲಿಂದ ಅಲ್ವಾ, ತುಂಬಾ ತಪ್ಪು ಮಾಡ್ತಾ ಇದ್ರು ಸುಮ್ನೆ ಇದ್ರಲ್ವ. ಭೀಷ್ಮ ಹೇಳೋದು, ಆವಾಗ ನಾನು ಅವ್ರು ಊಟ ಮಾಡ್ತಾ ಅವ್ರದ್ದು ಊಟ ತಿನ್ನೋವಾಗ ನನ್ ಬುದ್ಧಿ ನನ್ ಧರ್ಮ ಆ ಕಡೆ ಇದ್ದಿದ್ದು, ಇವಾಗ ನನ್ಗೆ ಏಟು ಬಿದ್ದಾಗ ಈ ಎಲ್ಲಾ ಆ ರಕ್ತ ಎಲ್ಲ ಹೋಗಿ ನನ್ಗೆ ಹೋಗ್ಬಿಟ್ಟಿದೆ. ಇದು ಹೋಗಿದೆ ಅಂತ ನಾನು ತುಂಬಾ ಕಡೆ ಇದು ಚಿಕ್ಕದಾಗಿ ಕೇಳಿದ್ದೀನಿ. ಸೊ ನೀವ್ ಹೇಳೋ ತರ ಈ ಭೀಷ್ಮ ಮತ್ತೆ ದ್ರೋಣರಿಗೆ ಏನಂದ್ರೆ ಅವ್ರ ಧರ್ಮ ಅವ್ರು ಕರೆಕ್ಟ್ ಆಗೇ ಇದ್ರು, ಅವ್ರ ರಾಜ್ಯ ಧರ್ಮ ಮಾಡ್ತಾ ಇದ್ರು. ಇವ್ರು ದ್ರೋಣ ಬಂದ್ಬಿಟ್ಟು ಅದೇ ಅವ್ರಿಗೇನು ಬಂದಿತ್ತು ಅವ್ರಿಗೆ ಆ ಕುರುವಂಶಕ್ಕೆ ಅವರು ಇದಾಗಿದ್ರಲ್ವಾ, ಆ ಸೇನಾಪತಿಯೋ ಏನೋ ಅದು ಇದಾಗಿದ್ರಲ್ವಾ, ಹೆಡ್ ಆಗಿದ್ರಲ್ವಾ. ಸೊ ಅವರು ಅವ್ರವ್ರ ಸ್ಥಾನಕ್ಕೆ ಅವ್ರವ್ರ ಧರ್ಮನ ಮಾಡ್ಕೊಂಡ್ ಬರ್ತಾ ಇದ್ರು, ಅವ್ರ ಧರ್ಮದಲ್ಲಿ ಅವ್ರು ಕರೆಕ್ಟ್ ಆಗಿದ್ದಾರೆ. ಆದ್ರಿಂದ ಯಾರು ನಮ್ ಧರ್ಮನ ನಾವು ಪಾಲನೆ ಮಾಡ್ಕೊಂಡು ಹೋಗ್ತೀವಿ, ಅವ್ರ ಬಗ್ಗೆ ಶೋಕ ಮಾಡೋಂಗಿಲ್ಲ, ಅವ್ರ ತಪ್ಪು ಅಂತ ಹೇಳೋಂಗಿಲ್ಲ. ಯಾಕಂದ್ರೆ ಇವ್ರಿಗೂನು ಸ್ವರ್ಗನೇ ಸಿಗೋದು, ಭೀಷ್ಮನ್ಗೂ ಸ್ವರ್ಗನೇ ಸಿಗೋದು, ದ್ರೋಣಂಗೂ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಭೀಷ್ಮ ಮಾತ್ರ ಈ ಧರ್ಮ ಯುದ್ಧದಲ್ಲಿ ಯಾರ್ಯಾರು ಭಾಗಿಗಳಾಗಿರ್ತಾರೋ ಎಲ್ಲರೂ ಸ್ವರ್ಗಕ್ಕೆ ಹೋಗೋದು. ದುರ್ಯೋಧನನು ಹೌದು ಸ್ವರ್ಗಕ್ಕೆ, ಯಾಕಂದ್ರೆ ಅವ್ನ್ ರಾಜ್ಯ ಪಾಲನೆ ಮಾಡಿ ಆ ಪ್ಲೇಸ್ ಅಲ್ಲಿ ಅವ್ನ್ ಕರೆಕ್ಟ್ ಆಗಿ ಅವ್ನ್ ಡ್ಯೂಟಿ ಅವ್ನ್ ಕೊನೆ ತನಕ ಅವ್ನ್ ಮಾಡಿದ್ದಾನೆ. ಅರ್ಜುನನ್ಗೆ ಮಧ್ಯದಲ್ಲಿ ಅವ್ರು ಕೊಟ್ಟಿಲ್ಲ ಅಂದ ತಕ್ಷಣ, ಯಾರು ನಮ್ಗೇನೋ ಕೊಟ್ಟಿಲ್ಲ, ನಮಗ್ ಬರ್ಬೇಕಾಯ್ತು ಕೊಟ್ಟಿಲ್ಲ ಅಂದ್ರೆ ನಾವೇನೋ ತ್ಯಾಗಿಗಳ ತರ ತಗೊಳ್ಳಿ ಹೋಗಿ ನಮ್ ತ್ಯಾಗದಿಂದ ಅವ್ರು ಬತ್ಕೊಳ್ಳಿ ಅಂತ ಹೇಳೋದು ತಪ್ಪು ಅಂತ ಕೃಷ್ಣ ನಮ್ಗೆ ಹೇಳ್ಕೊಡ್ತಾ ಇರೋದು. ಎಲ್ಲೋ ಏನೋ ಅನ್ಯಾಯ ನಡೆದಾಗ ನಾವ್ ಜನರಲಿ ಅವನೇನ್ ಬದುಕೊಂಡ್ಬಿಡ್ತಾನ ಬಿಡು, ನಾವು ಹೇಳಿತಾನ ಅದು ನಾವು ಕೇಳಕ್ ಧೈರ್ಯ ಇಲ್ಲ, ಅಥವಾ ನಮ್ಗೆ ಅನ್ಪ್ಲೆಸೆಂಟ್ನೆಸ್ ಬೇಡ, ನಮ್ಗೆ ನಾವು ಒಳ್ಳೆಯವ್ರ ಆಗ್ತೀವಿ ಅನ್ಕೊಂಡ್ಬಿಟ್ಟು ನಾವು ಬಿಟ್ಬಿಟ್ಟು ಬರ್ತೀವಿ. ಅದು ಕರೆಕ್ಟ್ ಅಲ್ಲ, ನಮ್ ಡ್ಯೂಟಿನೇ ನಾವು ಮಾಡಿರಲ್ಲ. ಅನ್ಯಾಯ ಆದಾಗ ತಪ್ಪಾದಾಗ ಅದು ನಾವು ಕೇಳಲೇಬೇಕು ಅನ್ನೋದು ಇದು ಒಂದು. ಈಗಿನ ಕಾಲಕ್ಕೆ ಅದು ಕಂಪೇರ್ ಮಾಡಿದ್ರೆ ಅದು ಹೇಳ್ಕೊಡ್ತಾ ಇರೋದು ಭಗವದ್ಗೀತೆ. ಅದನ್ನ ನಾವ್ ಯಾರು ಮಾಡಲ್ಲ, ನಾವ್ ತ್ಯಾಗ ಮಾಡಿದ್ವಿ ಅಂತ ಖುಷಿನಲ್ಲೇ ಇದ್ದು ಬಿಡ್ತೀವಿ. ಈ ತರ ಏನೋ ಆಸ್ತಿ ಯಾರೋ ಕಿಟ್ಕೊಂಡಾಗ ಮಾಡಿದಾಗ ಬಿಡು ಅವರೇ ಬತ್ಕೊಂಡ್ ಹೋಗ್ಲಿ ನಮ್ಗೇನೋ, ಅಥವಾ ಇನ್ನೇನಾರು ಆಫೀಸ್ಗಳಲ್ಲಿ ಅಥವಾ ಎಲ್ಲರೂ ಆಗ್ಲಿ ಸ್ಥಾನಮಾನಗಳಲ್ಲಿ ಏನೋ ತಗೊಂಡಾಗ ನಮ್ಗೆ ಧೈರ್ಯ ಇರಲ್ಲ ಅವ್ರನ್ನ ಹೆದರ್ಸಕ್ಕೆ, ಅವ್ರಿಗೆ ಎತ್ತಿ ಹೇಳಕ್ಕೆ ಇದು ಮಾಡೋದ್ ತಪ್ಪು, ಇದು ನನ್ಗೆ ಸೇರ್ಬೇಕಾಗಿರೋದು ಅಥವಾ ನಮ್ಗೆ ಕೊಡ್ಬೇಕಾಗಿರೋದು ಅಂತ ನಾವು ಕೇಳಕ್ಕೆ ಹೋಗಲ್ಲ, ನಾವು ತ್ಯಾಗಿಗಳ ತರ ತಗೊಂತೀವಿ. ಇವ್ರಿಬ್ರು ಬಂದು ಅವ್ರವ್ರು ರಾಜ್ಯ ಧರ್ಮ, ಅವ್ರವ್ರ ಪರ್ಸನಲ್ ಧರ್ಮ, ಅದಕ್ಕೆ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಥಾನಕ್ಕೆ ಒಂದೊಂದು ಧರ್ಮ ಇರುತ್ತೆ, ಅದನ್ನ ಕರೆಕ್ಟ್ ಆಗಿ ಒಂದೇ ಧರ್ಮ ಅಂತ ಇರಲ್ಲ. ಅದು ಒಂದು ನಾವು ಭಗವದ್ಗೀತೆ ಹೇಳ್ಕೊಡೋದು, ಪ್ರತಿಯೊಬ್ರು ಅವ್ರವ್ರ ಧರ್ಮನ ಅವ್ರ ಪಾಲನೆ ಮಾಡ್ಬೇಕು ಅನ್ನೋದು. ನನ್ ಜೀವನಕ್ಕೆ ನಾನು ಈ ತರ ನಾನು ಇದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಇವಾಗ ನನ್ ಸ್ಥಾನ ಇವಾಗ ನನ್ ಟೀಚರ್ ಆಗಿದ್ರೆ ನನ್ ಧರ್ಮನ ಅಲ್ಲಿ ನಾನು ಪ್ರತಿಯೊಂದು ಸ್ಟೂಡೆಂಟ್ಗೆ ನಾನು ಏನ್ ಈಕ್ವಲ್ ಆಗಿ ನನ್ ಜ್ಞಾನ ಹಂಚ್ಬೇಕು, ಅವ್ರು ಮಾಡ್ತಾರ ಇಲ್ವಾ ಮಾನಿಟರ್ ಮಾಡ್ಬೇಕು, ಅದ್ ನಾನ್ ಮಾಡಿದ್ವಿ. ಒಬ್ರಿಗೆ ಪಾರ್ಷಲ್ ಆಗಿರೋದು, ಇನ್ನೊಬ್ರಿಗೆ ಅವನೇ ಓದೋದಿಲ್ಲ ಏನಿಲ್ಲ ಬಿಡು ಅವನೇನ್ ಅಂತ ಮಾಡೋದು, ಅದು ನನ್ ಧರ್ಮ ಆಗಲ್ಲ. ನನ್ ಸ್ಟೂಡೆಂಟ್ ಆಗಿ ಬಂದಾಗ ನನ್ ಧರ್ಮ, ನನ್ನ ಯಾರು ನಂಬಿ ಕಳ್ಸಿದಾರೋ, ನನ್ ಟೀಚರ್ ಏನ್ ಹೇಳ್ಕೊಡ್ತಾರೋ ಅದಕ್ ಜಸ್ಟಿಸ್ ಮಾಡೋದು, ಅದು ಧರ್ಮ. ಪ್ರತಿಯೊಂದು ರೋಲ್ ಅಲ್ಲಿ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಇವ್ರು ಯುದ್ಧಕ್ ಬಂದಾಗ ಇವ್ರಿಬ್ರದ್ದು ಕರೆಕ್ಟ್ ಆಗಿ ಅವ್ರ ಧರ್ಮ ಮಾಡೋದ್ರಿಂದ ಕೃಷ್ಣ ಮೋಸ್ಟ್ ಪ್ರಾಬಲಿ ಹೇಳೋದು, ಅವ್ರಿಗೆ ಯಾಕೆ ಶೋಕ ಮಾಡಂಗಿಲ್ಲ, ಅವ್ರ ಧರ್ಮದಲ್ಲಿ ಗೆಲ್ತಾರೋ ಬೀಳ್ತಾರೋ ಗೊತ್ತಿಲ್ಲ, ನೀನ್ ಇವಾಗ ನಿನ್ ಧರ್ಮ ಕಾಪಾಡ್ಕೊಳಕ್ಕೆ ನಿನ್ಗೆ ಅನ್ಯಾಯ ಆಗಿದೆ, ಅದನ್ನ ಫೈಟ್ ಔಟ್ ಮಾಡೋದು ನಿನ್ ಧರ್ಮ. ಅದೇ ಡಿಫ್ರೆಂಟ್ ಪೀಪಲ್ಗೆ ಡಿಫ್ರೆಂಟ್ ಧರ್ಮ ಅನ್ಸತ್ತೆ. ತಪ್ಪಿದ್ರೆ ತಿದ್ದಿ ಆಂಟಿ, ಇಲ್ಲಾಂದ್ರೆ ನಾನು ಅದೇ ಭ್ರಮೆದಲ್ಲಿ ಇದ್ದೀನಿ. ಇಲ್ಲ ಅದೇ ಕರೆಕ್ಟ್. ಯಾಕೆಂದ್ರೆ ಮುಂದೆ ಬರುತ್ತೆ, ಇದು ಸ್ಪಷ್ಟವಾಗಿ ಬರುತ್ತೆ. ಇವಾಗ ಕರ್ಮಯೋಗ ಮಾಡುವಾಗ ನೀನ್ ಕರ್ಮಯೋಗ ಮಾಡು ಅಂತ ಹೇಳ್ತಾರೆ.
ಅವಾಗ ಹಾ. ಮಾಡ್ಬೇಕಾದ್ರೆ ಅದನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ನಿನಗೆ ಮಾಡೋದಕ್ಕೆ ಅನುಷ್ಠಾನ ಮಾಡಕ್ ಆಗಲ್ಲ ಅಂತಂದಾಗ ನಿನ್ನ ಸ್ವಧರ್ಮವನ್ನ ಪಾಲನೆ ಮಾಡಪ್ಪ ಅಂತಾರೆ. ಸ್ವಧರ್ಮ ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವೋ ಅದನ್ನ ಮಾಡ್ತಾ ಹೋದ್ರೆ ನಮ್ಗೆ ಇಷ್ಟ ಇರ್ಲಿ ಇಲ್ದೇ ಇರ್ಲಿ ಅದನ್ನ ಪಾಲನೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ಒಂದ್ ಕಡೆ ಕೇಂದ್ರೀಕೃತವಾಗುತ್ತೆ, ಬೇರೆ ಕಡೆ ಮನಸ್ಸು ಹೋಗಲ್ಲ, ಮತ್ತೆ ಸ್ಥಿತ ಪ್ರಜ್ಞತೆ ಹಾಗೆ ಬರೋದು. ನನ್ನ ಧರ್ಮವನ್ನ ನಾನು ಪಾಲನೆ ಮಾಡ್ತಾ ಇದ್ದಾಗ ಅದರಲ್ಲಿ ಎಡವು ತೊಡರುಗಳು, ಕಷ್ಟ ಸುಖಗಳು ಎದುರಾಗತ್ತೆ. ಅದನ್ನೆಲ್ಲ ಎದುರಿಸಿ ಅದರಲ್ಲೇ ನಿಂತಾಗ ನನಗೆ ತಿತಿಕ್ಷೆ ಅನ್ನೋದು ಬರುತ್ತೆ. ಅಂದ್ರೆ ನನ್ಗೆ ಎಲ್ಲವನ್ನು ಸಹಿಸ್ಕೊಳ್ಳೋದು ಗೊತ್ತಾಗತ್ತೆ. ಅದು ಸಹ ಸಾಧನೆ. ಹಾಗೆ ಅಲ್ಲಿಂದ ಮುಂದುವರಿ ನೀನು, ಆಮೇಲೆ ಕರ್ಮಯೋಗಿ ಆಗು ಅಂತ ಹೇಳ್ತಾರೆ ಮುಂದೆ. ಸ್ವಧರ್ಮ ಅನ್ನೋದು ಸ್ವಧರ್ಮ ಪಾಲನೆ ತುಂಬಾ ಅಲ್ಲಿಂದ ಶುರು ಮಾಡ್ಬೇಕು. ಯಾಕೆಂದ್ರೆ ನಾವ್ ಎಲ್ಲಿ ನಿಂತಿದೀವೋ ಅಲ್ಲಿಂದ ತಾನೇ ನಾವು ಹೋಗ್ಬೇಕಾಗಿರೋದು. ನಾವ್ ಒಂದು ಬೆಟ್ಟ ಇರುತ್ತೆ, ಅದಕ್ಕೆ ಅನೇಕ ಮೆಟ್ಟಲುಗಳಿರುತ್ತೆ. ನಾನ್ ಎಲ್ಲಿ ನಿಂತಿರ್ತೀನೋ ಅಲ್ಲಿಂದ ತಾನೇ ಬೆಟ್ಟದ ತುದಿಗೆ ಹೋಗ್ಬೇಕಾಗಿರೋದು. ಹಾಗೆ ಒಂದೊಂದೇ ಹೆಜ್ಜೆಯನ್ನ ಹೇಳ್ಕೊಡ್ತಾರೆ. ಇಡೀ ಭಗವದ್ಗೀತೆನಲ್ಲಿ ಕೃಷ್ಣಂದು ಒಂದೇ ಒಂದು ಮಾತಂದ್ರೆ ಏನು ಸರಿ, ಚೂಸ್ ವಾಟ್ ಇಸ್ ರೈಟ್, ಡೂ ವಾಟ್ ಇಸ್ ರೈಟ್, ನಾಟ್ ವಾಟ್ ಇಸ್ ಪ್ಲೆಸೆಂಟ್ ಅಂತ ಹೇಳೋದು ಮಾತು. ಇಡೀ ಭಗವದ್ಗೀತೆನಲ್ಲಿ ಯಾವ್ದು ಧರ್ಮ ಅದೇ, ಯಾವ್ದು ಕರೆಕ್ಟ್ ಅದನ್ನ ಮಾಡೋ, ಯಾವ್ದು ಅನುಕೂಲವಾಗಿದೆ ಅದನ್ನ ಮಾಡ್ಬೇಡ, ಯಾವ್ದು ಚೆನ್ನಾಗಿದೆ ಮಾಡಕ್ಕೋ ಅದನ್ನಲ್ಲ, ಯಾವ್ದು ಕರೆಕ್ಟೋ ಅದನ್ನ ಚೂಸ್ ಮಾಡು ಅಂತ ಅವನು ಇಡೀ ಭಗವದ್ಗೀತೆ ಕೊನೆಯಲ್ಲಿ ಒಂದೇ ಒಂದ್ ಲೈನ್ ತಗೋಬೇಕಂದ್ರೆ ನನ್ಗೆ ಅಷ್ಟ್ ಮಟ್ಟಿಗೆ ಸರಿ ಆಂಟಿ. ಇವಾಗ ಯಾರ್ ಬೇಕಾದ್ರೂ ತಿದ್ದಿ, ಇಲ್ಲ ನಾವು ಭ್ರಮೆದಲ್ಲಿ ಅದೇ ನಾವು ಅನ್ಕೊಂಡಿದ್ದೆ ಕರೆಕ್ಟ್ ಅನ್ಕೊಂಡು ಬಿದ್ದು ಬಿಡ್ತೀವಿ. ಅದೇ ಇವಾಗ ದೊಡ್ಡವರೆಲ್ಲ ಹೇಳೋದೇನು ಚೂಸ್ ಅಂತ. ಚೂಸ್ ಅಂದ್ರೆ ಏನು ಗೊತ್ತಾ, ಅದು ವಿವೇಕಕ್ಕೆ ಸೇರಿರುವಂತಹದ್ದು. ವಿವೇಕದಲ್ಲಿ ನಾವು ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು. ನಮ್ಮ ವಿವೇಕ ಯಾವಾಗ ಚುರುಕಾಗತ್ತೋ, ಅಂದ್ರೆ ತತ್ವ ವಿವೇಕ ಅಂತ, ಯಾವುದು ನಿಜವಾದದ್ದು ಸತ್ಯದ ಕಡೆಗೆ ನಿಂತುಕೊಂಡಾಗ ಅದನ್ನ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಆತ್ಮಜ್ಞಾನ ಅನ್ನೋದು ಬೇಕು. ನಿಮಗ್ ಬೇಕಾ, ಅಮ್ಮಗ್ ಬೇಕಾ, ಇದ್ರಲ್ಲಿ ಒಬ್ರು ತಗೊಳ್ಳಿ. ಆಯ್ತಾ ಸುಮತಿ? ಮತ್ತೆ ಬೇರೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಹೇಳಿ. ಆಯ್ತಂಟಿ, ಆಯ್ತಾಯ್ತು. ನೈಟ್ ಡ್ರೆಸ್ ಒಂದ್ ಎತ್ಕೊಂಡ್ ಆಫರ್ ಇತ್ತು, ಒಂದಿಲ್ಲ ಎಲ್ಲ ಆಫರ್ ಇತ್ತು. ಏನು ಇಲ್ವಾ? ಇವಾಗ 12ನೇ ಶ್ಲೋಕ ಒಂದು ಮಾಡ್ಬೋದಾ? ಅಲ್ಲ, ನೆಕ್ಸ್ಟ್ ಟೈಮ್ ಅವೆರಡು ಕ್ಲೀನ್ ಆಗಿ ಮಾಡ್ಕೊಳ್ಳೋಣ ಬಿಡಿ. ಆಗ್ಬೋದಾ? ಹ್ಮ್. ಯಾಕಂದ್ರೆ ಸ್ಟಾರ್ಟ್ ಮಾಡಿದ್ರೆ ಬೇಗ ಮುಗಿಸ್ಬೇಕು ಹೌದು, ಆಗಲ್ಲ. ಯಾಕೆಂದ್ರೆ ಸುಮತಿ ಅವರು ಹೇಳಿರೋದ್ರಲ್ಲೇ ಭೀಷ್ಮ ಉತ್ತರಾಯಣದವರೆಗೂ ಕಾಯೋ ಕೆಲ್ಸ ಇತ್ತ ಅಂತ ಪ್ರಶ್ನೆಗೂ ಆನ್ಸರ್ ಸಿಕ್ತಲ್ಲೇ. ಅದು ಆನ್ಸರ್ ನನಗೂ ಗೊತ್ತಿಲ್ಲ, ಅದಕ್ಕೆ ಕೇಳ್ತೀನಿ. ಇಲ್ಲ, ನೀವ್ ಹೇಳಿದ್ರಲ್ಲಿ ಅಲ್ಲಿ ಆನ್ಸರ್ ಸಿಕ್ತು. ಯಾಕೆಂದ್ರೆ ಕೇಳ್ತಾರಲ್ವಾ, ಅದು ಹಿಂದೆ ಪದ್ಮಾಜಿ ಅವರು ಹಾಕಿದ್ದಾರೆ ಅದ್ರನ್ನ. ಉತ್ತರಾಯಣದವರೆಗೂ ಭೀಷ್ಮ ಅವ್ರು ಕಾಯ್ಬೇಕಾಗಿತ್ತ? ಅವ್ರಿಗೆ ಇಚ್ಛಾ ಮರಣೆ ಅಲ್ವಾ, ಯಾವಾಗ ಬೇಕಾದ್ರೂ ಹೋಗ್ಬೋದಾಗಿತ್ತಲ್ವಾ, ಯಾಕಾದ್ರು ಹಾಗಾದ್ರೆ ಅಂತ ನೀವ್ ಹೇಳಿದ್ರಲ್ಲಿ ಇದೆ, ಅದು ಆನ್ಸರ್ ಇದೆ. ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳಮ್ಮ. ಅಯ್ಯೋ ಆಂಟಿ, ನಾವು ಎಲ್ಲ ಇವಾಗ ನೀವು ಹೇಳುವಾಗೆಲ್ಲ ಅದಕ್ಕೆ ನಾನು ಕೇಳಿಸ್ಕೊಳ್ಳೋದು. ಏನೋ ಗೊತ್ತಿಲ್ದೆ ಏನೇನೋ ಮಾತಾಡಿದ್ರೆ ಯಾರು ಕೇಳಿಸ್ಕೊಳ್ಳೋ. ಪದ್ಮಾಜಿ ಅವರು ಕ್ವಶನ್ಸ್ ತುಂಬಾ ಚೆನ್ನಾಗಿ ಫ್ರೇಮ್ ಮಾಡ್ತಾರೆ. ಮೊದ್ಲಿಂದಲೂ ಅದು ಯಾಕೆ ಕಾಯ್ಬೇಕಾಗಿತ್ತು ಅಂತ ಹಾಕಿದ್ದಾರೆ. ಬೇಕಾದ್ರೆ ನೀವು ಹಿಂದೆ ಎಪಿಸೋಡ್ಗಳಿಗೆಲ್ಲ ಹೋಗ್ಬಿಟ್ಟು ನೀವು ನೋಡ್ಕೋಬಹುದು ಅವ್ರು ಯಾವ ರೀತಿ ಕ್ವಶನ್ಸ್ ತಂದಿದ್ದಾರೆ ಅನ್ನೋದನ್ನ. ಯಾಕಾದ್ರೂ ಅವರು ಉತ್ತರಾಯಣದವರೆಗೂ ಕಾಯ್ಬೇಕಾಗಿತ್ತ? ಇಚ್ಛಾಮರಣಿ ಅಲ್ವಾ, ಯಾವಾಗ ಹೋಗ್ಬೋದಾಗಿತ್ತಲ್ವಾ? ಅದೇ ಆ ನೋವೆಲ್ಲ ತಿಂತಾರೆ ನೋಡಿ, ಅದು ಇನ್ನೊಂದ್ ಜನ್ಮ ಬೇಡ ಅನ್ನೋವಾಗ ಇದೇ ಜನ್ಮಕ್ಕೆ ಬ್ಲಡ್ ಎಲ್ಲ ಹೋಯ್ತು, ಬಾಣಗಳಲ್ಲಿ ಚುಚ್ಚಿಸ್ಕೊಂಡು ಅಂತ ಹೇಳಿದ್ರಲ್ವಾ. ಹಾಗಾಗಿ ನಾನು ಆತರ ಅರ್ಥ ಮಾಡ್ಕೊಂಡಿದ್ದೀನಿ. ಅದೇ ಆ ನೋವೆಲ್ಲ ತಿಂದು ಆ ಕರ್ಮ ಎಲ್ಲ ಅದು ಮಾಡಿದ ಏನ್ ತಪ್ಪಾಗಿರುತ್ತೆ, ಇನ್ನೊಬ್ರಿಗೆ ನೋವಾಗಿದೆ ಅಲ್ವಾ ಯುದ್ಧದಿಂದ, ಅಥವಾ ಅವ್ರು ಯಾರು ಯುದ್ಧದಲ್ಲಿ ಪಾರ್ಟಿಸಿಪೇಟ್, ಆ ನೋವೆಲ್ಲ ಅವರು ತಗೊಂಡು ಅದೆಲ್ಲ ಫುಲ್ ಕರ್ಮ ಎಲ್ಲ ಇಲ್ಲೇ ತೀರ್ಸ್ಕೊಂಡು
ಕೊನೆಗೆ ಎಷ್ಟು ಅಂದ್ರೆ ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಲ್ವಾ. ಹೌದೌದು. ಅದಕ್ಕೆ ಇದೆಲ್ಲ ಯಾರು ಫೋಕಸ್ಸೇ ಮಾಡಲ್ಲ ಏನು ಪ್ರವಚನ ನೀನು ಹೇಳ್ದಾಗ. ಆ ಭೀಷ್ಮರ ಹತ್ರ ಏನು ನೀನ್ ತಿಳ್ಕೋಬೇಕೋ, ನೀನ್ ಮುಂದೆ ಈ ರಾಜ್ಯವನ್ನ ಆಳ್ಬೇಕಾದ್ರೆ ಅಂತ ಯುಧಿಷ್ಠಿರನ್ನ ಅಲ್ಲಿ ಕಳಿಸ್ತಾರಲ್ವಾ, ಅವಾಗ್ಲೇ ವಿಷ್ಣು ಸಹಸ್ರನಾಮ ಬೋಧನೆ ಎಲ್ಲ ಹೌದು, ನಡೆಯೋದು. ವಿಷ್ಣು ಸಹಸ್ರನಾಮ ಎಷ್ಟು ಕೃಷ್ಣನಿಗೆಲ್ಲ ಜ್ಞಾನ. ಗೊತ್ತಿರತ್ತಲ್ವಾ ಪರಮಾತ್ಮ. ಇಲ್ಲ, ಅದೇ ನೀನ್ ಅಷ್ಟೊಂದು ಹೇಳಿದ್ರೆ ತಿಳ್ಕೊಂಡೆ ನಾನು. ನನ್ಗೆ ಅಲ್ಲಿ ಉತ್ತರ ಸಿಕ್ತು ನನಗೆ. ಈ ಕ್ವಶನ್ ಯಾವಾಗೋ ಕೇಳ್ಬಿಟ್ಟಿದ್ದಾರೆ ಅವರು ಸೆಕ್ಷನ್ ಆಮೇಲೆ ಅಲ್ಲಿ. ಅನ್ನವನ್ನ ಹೇಗೆ ಹೇಳ್ತಾರೆ ಅಂದ್ರೆ ನಾವ್ ಏನ್ ಊಟ ಮಾಡ್ತೀವೋ ನಮ್ಮ ಮನಸ್ಸು ಸಹ ಹಾಗೆ ಆಗತ್ತೆ ಅಂತ. ಹೌದೌದು. ಅದಕ್ಕೋಸ್ಕರ ನಾವು ಸಾತ್ವಿಕ ಆಹಾರವನ್ನ ಊಟ ಮಾಡ್ಬೇಕು ಅಂತಂದ್ಬಿಟ್ಟು ಹೇಳೋದು. ಇಲ್ಲ ರಾಜಸಿಕ ಆಹಾರವನ್ನು ಊಟ ಮಾಡಿದಾಗ ಮನಸ್ಸು ರಜಸ್ ಆಗತ್ತೆ, ಸಾತ್ವಿಕ ಆಹಾರವನ್ನು ಮಾಡಿದಾಗ ಸಾತ್ವಿಕವಾಗಿ ಇರುತ್ತೆ. ಅದಕ್ಕೆ ಆ ಅನ್ನದ ಒಂದು ಇದು ಮನಸ್ಸು ಆಗತ್ತೆ. ಅನ್ನ ರಸ ಒಂದು ಭಾಗ ಮನಸ್ಸಾಗಿ ಪರಿವರ್ತನೆ ಆಗುತ್ತೆ. ಅದೇ ತರ ಅಧರ್ಮದಿಂದ ಸಂಪಾದನೆ ಮಾಡಿದ್ದು ಊಟ, ಅದನ್ನ ಇದು ಮನಸ್ಸು ಬುದ್ಧಿ ಅದೇ ಕಡೆ ಬರುತ್ತೆ. ಅದಕ್ಕೆ ಈ ದಾನ ಕೊಡುವಾಗ ಇದು ಮಾಡುವಾಗೆಲ್ಲ ಬ್ರಾಹ್ಮಣರಿಗೆ ಚೂಸ್ ಮಾಡಿ. ನನ್ಗೂ ತುಂಬಾ ವರ್ಷಗಳೇ ಇದು ಪ್ರಶ್ನೆ ಇತ್ತು. ನಮ್ ತಾಯಿಯವ್ರು ಯಾವಾಗ್ಲೂ ಬ್ರಾಹ್ಮಣರಿಗೆ ಕೊಡ್ಬೇಕು, ದಾನ ಯಾಕೆ ಯಾರು ನೆಸಿಟಿ ಇರೋರ್ಗೆ ಕೊಡ್ಬೋದಿತ್ತಲ್ವಾ ಆತರ ಅನ್ಸೋದು. ಯಾಕಂದ್ರೆ ಅವರು ಬೇರೆ ಯಾವುದೇ ಚಟುವಟಿಕೆ ಇಟ್ಕೊಳಲ್ಲ, ಅವ್ರ ಬುದ್ಧಿ ಎಲ್ಲ ದೇವ್ರ ಇದ್ರ ಮೇಲೆ ಇರತ್ತೆ. ಸಾಧಾರಣ ಒಳ್ಳೆ ಬ್ರಾಹ್ಮಣರು ಹೇಳೋದು, ಅವ್ರು ಬೇರೆ ಯಾವ್ದೇ ತರ ಇರಲ್ಲ. ಸೊ ಒಳ್ಳೆ ಅವ್ರಿಗೆ ಕೊಟ್ಟಾಗ ಅವ್ರು ಒಳ್ಳೆ ವೈಬ್ರೇಷನ್ ಇಂದ ನಮ್ಗೆ ಏನ್ ಆಶೀರ್ವಾದ ಮಾಡ್ತಾರೋ ಅಥವಾ ನಾವು ಒಳ್ಳೆ ಪರ್ಪಸ್ಗೆ ಕೊಟ್ಟಿರ್ತೀವಿ ಅದು ನೆರವೇರುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಅವರು ಹೇಳ್ತಾ ಇರ್ಬೋದು. ಸೊ ಅದೇ ಅಧರ್ಮ ಪೊಲಿಟಿಷಿಯನ್ಸ್ ಎಲ್ಲ ನೋಡ್ಕೊಂಡಾಗ ತುಂಬಾ ಅಧರ್ಮದಿಂದ ಸಂಪಾದನೆ ಮಾಡ್ತಾರೆ. ಏನಾದ್ರು ಬೇಡ ಬಿಡಿ, ನಮ್ ಭಗವದ್ಗೀತೆ ಮಾಡುವಾಗ ಅವ್ರದ್ದು. ಆಯ್ತು, ಧನ್ಯವಾದಗಳು. ನಿಲ್ಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.